ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಏನ್ರಿ ಮುಳ್ಳಿ ವಿಶೇಷ ಖಂಡಿತವಾಗ್ಲೂ ಇದೆ. ಗುರುವಾರದ ಗೃಹಿಣಿಯರ ವಿಶೇಷವಾದಂತ ಕಾರ್ಯಕ್ರಮ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಬಂದಿದ್ದಾರೆ. ದುಬೈಯಿಂದ ಬಂದಿದ್ದಾರೆ, ಆಂಧ್ರ ಪ್ರದೇಶದಿಂದ ಬಂದಿದ್ದಾರೆ, ಬೇರೆ ಬೇರೆ ಪ್ರದೇಶಗಳಿಂದ ಬಂದು ಅವರ ಕೈ ರುಚಿನ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದ್ದಾರೆ. ಮೊದಲನೇದಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಸ್ಕಾರ ಮೇಡಮ್, ಬನ್ನಿ. ನಮಸ್ಕಾರ. ತಮ್ಮ ಹೆಸರು? ಕವಿತಾ. ಕವಿತಾ ಇರೋದು ರಾಜಾಜಿನಗರ, ಬಂದಿರೋದು ದುಬೈಯಿಂದ. ಕರೆಕ್ಟ್, ನಾನು ಹೇಳಿರ್ಬೇಕಂದ್ರೆ ಕರೆಕ್ಟ್ ಆಗಿ ಹೇಳ್ಬೇಕು. ಓಕೆ ಕವಿತಾ, ಎಷ್ಟು ವರ್ಷ ಆಯ್ತು ದುಬೈಗೆ ಹೋಗಿ? ಈಗ ಒಂದು 3 years ಆಗಿದೆ. 3 years ಆಯ್ತು. ಎಲ್ಲ ಬೆಂಗಳೂರೆಲ್ಲ ಮರ್ತೋಯ್ತಾ? ಇಲ್ಲ ಬರ್ತಾ ಇರ್ತೀರಿ 6 ತಿಂಗಳಿಗೊಂದ್ಸಲಿ, 3 ತಿಂಗಳಿಗೊಂದ್ಸಲಿ, ಮಾರ್ಚ್, ಜೂನ್, ಜುಲೈ, ಆಗಸ್ಟ್ ಅಂತ ರಜಾ ಇದ್ದಾಗೆಲ್ಲ ಇಲ್ಲಿ ಬಂದು ಹೋಗ್ತಾ ಇರೋದು. ಬಟ್ ಆದ್ರೂ ಅಲ್ಲಿ ಹಂಗ ಅನ್ಸ್ತಿಲ್ಲ. ದುಬೈಲಿ ಇದ್ದೀರಿ ಅನ್ಸ್ತಿಲ್ಲ, ಇಂಡಿಯಾಲ ಇದ್ದಂಗಿದ್ದೀರಿ. ಏನ್ 3 hour ಅಲ್ಲಿ ಬಿಟ್ರೆ? 3.25 hour. ಅದೇ ಮೈಸೂರಿಗೆ ಹೋಗೋ ಟೈಮ್ಗೆ, ಬೆಂಗಳೂರಿಂದ ಮೈಸೂರಿಗೆ ಅದಕ್ಕಿಂತ ಬೇಗ ಹೆಚ್ಚು ಕಡಿಮೆ ದುಬೈಯಿಂದ ಬೆಂಗಳೂರು ಬಂದ್ಬಿಡ್ಬೋದು. ಮಧ್ಯಾಹ್ನ ಹತ್ತಿದ್ರೆ ರಾತ್ರಿ ಇರ್ತೀರಿ ಅಷ್ಟೇ. ಯಜಮಾನ್ ಹೆಸರು ಹೇಳಿಲ್ಲ? ಪರೇಶ್ ಅಂತ. ಪರೇಶ್. ಓಕೆ, ಏನ್ ಮಾಡ್ತಾ ಇದ್ರಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ? ನಾನಿವತ್ತು ಒಂದು ಅರೇಬಿಕ್ ಡಿಶ್, ಮಿಡ್ಲ್ ಈಸ್ಟ್ ಕಂಟ್ರೀಸ್ ಅಲ್ಲೆಲ್ಲ, ಎಲ್ಲಾ ಕಂಟ್ರೀಸ್ ಅಲ್ಲೂ ಇದೊಂದು ಫೇಮಸ್ ವೆಜಿಟೇರಿಯನ್ ಡಿಶ್. ಏನ್ ಹೆಸರು? ಇದು ಫಲಾಫೆಲ್ ಅಂತ. ಫಲಾಫಲ್ ಏನ್ರಿ ಅದು? ಅದು ಫಲಾಫಲ್ ಅದು ಏನೋ ಬೇರೆ ಗೊತ್ತಿಲ್ಲದ ತರ್ತಿರಿಂದ ಕಡಲೆಕಾಳು ತಂದ್ಬಿಟ್ಟಿದ್ದೀರಾ? ಇದು ಕಡಲೆ ಕಾಳಲ್ಲಿ ಮಾಡೋಂಥದ್ದು, ಕಾಬುಲಿ ಕಡಲೆ ಅಂತಾರೆ. ಅಯ್ಯೋ ಹೌದಾ ಅಂತ ಹೇಳ್ತಾರೆ. ಓಕೆ. ಸೊ ಅದ್ರ ಜೊತೆ ಒಂದು ಹಮ್ಮಸ್ ಅಂತ, ಅದೊಂದು ಸೈಡ್ ಡಿಶ್. ವಿತ್ ಆ ಸೈಡ್ ಡಿಶ್ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ಅರೇಬಿಕ್ ರೊಟ್ಟಿ, ಮತ್ತೆ ಶವರ್ಮಾ ಅಂತ ಮಾಡ್ತಾರೆ. ಅದು ವೆಜ್ ಶವರ್ಮಾ ಇದ್ರೆ ಇದನ್ನ ಹಾಕ್ತಾರೆ, ಫಲಾಫೆಲ್. ಓಕೆ. ಸೊ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ಹಮ್ಮಸ್ ಅಂತ ಎಲ್ಲಾ ಡಿಶ್ಗೂ ಇರುತ್ತೆ. ನಾನ್ ವೆಜ್ ನೀವು? ನಾನ್ ವೆಜ್. ವೆರಿ ಗುಡ್. ಓಕೆ, ಅದ್ರೊಳಗೆ ಏನು ಸ್ಪೆಷಲ್ ಏನು ಇಲ್ಲ. ಫಲಾಫಲ್ ಗಿಲಾಫಲ್ ಆಮೇಲೆ ನೋಡ್ಕೊಂಡ, ತಂದಿರೋದು ಕಡಲೆಕಾಳೇನೆ. ಆಮೇಲೆ ನಮ್ಮ ಹೆಸರು ನಾವು ಇಟ್ಕೊಳ್ಳೋಣ. ಓಕೆ, ಮಾಡಕ್ಕೆ ಏನೇನು ತಂದಿದ್ದೀರಾ ಕವಿತಾ? ಫಲಾಫೆಲ್ ವಿತ್ ಹಮ್ಮಸ್. ಬೇಕಾಗುವ ಸಾಮಗ್ರಿಗಳು: ಕಾಬೂಲು ಕಡಲೆಕಾಳು, ಈರುಳ್ಳಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನಕಾಯಿ, ಬಿಳಿ ಎಳ್ಳು, ಬ್ರೆಡ್, ಮೈದಾ ಹಿಟ್ಟು, ಬೇಕಿಂಗ್ ಸೋಡಾ, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ನಿಂಬೆ ರಸ, ಕೊತ್ತಂಬರಿ ಸೊಪ್ಪು, ಆಲಿವ್ ಎಣ್ಣೆ, ಉಪ್ಪು, ಎಣ್ಣೆ. ಓಕೆ, ಮಾಡಕ್ಕೆ ಏನು ಕೊಡ್ಲಿ ಹೇಳಿ? ಮಾಡಕ್ಕೇನಿಲ್ಲ, ಫಸ್ಟ್ ಎಲ್ಲ ಮಿಕ್ಸಿಗೆ ಹಾಕೋಬೇಕಷ್ಟೇ. ಹಾಕೊಳ್ಳಿ, ಏನೇನು ಬೇಕೋ, ಯಾವ ಮಿಕ್ಸಿಗೆ ಬೇಕಾದ್ರೆ ಹಾಕೊಳ್ಳಿ. ನಾವೇನೋ ಖರ್ಜೂರದ್ದೋ ಬಾದಾಮಿದೋ ತಂದು ಮಾಡ್ತೀರಾ ಅಂದ್ರೆ ನಮ್ಮ ಕಡಲೆಕಾಳು ಹಿಡ್ಕೊಂಡ್ ಬಂದಿದ್ದೀರಲ್ರಿ ನೀವು. ಇಲ್ಲಿ ಕಡಲೆಕಾಳು ಯೂಸ್ ಮಾಡಲ್ಲ, ಚೆನ್ನಾದ ಹಾಲು ಯೂಸ್ ಮಾಡ್ತಾರೆ. ಕಾಬೂಲ್ ಕಡಲೆ ಅಲ್ಲ ಇದು? ಕಾಬುಲಿ ಕಡಲೆ. ಇದು 1 ಕಪ್ ಕಾಬುಲಿ ಕಡಲೆ ಹಾಕ್ಬೇಕು. ಓಕೆ. ಮನೇನ್ ಭಾಷೆ ಮಾತಾಡ್ತೀರಾ? ಕನ್ನಡ, ಮರಾಠಿ. ಓ, ಮರಾಠಿನಾ? ಯಜಮಾನ ಹಸ್ಬೆಂಡ್ ಮರಾಠಿ, ನೀವು ಕನ್ನಡ. ಬೆಳ್ಳುಳ್ಳಿ ಎಷ್ಟು ಬೇಕಾದ್ರೂ ಹಾಕೋದು, ನಿಮ್ ರುಚಿಗೆ ತಕ್ಕಂಗೆ. ಜಾಸ್ತಿ ಆಗಿದ್ದಷ್ಟು ರುಚಿ ಬರುತ್ತೆ. ಓಕೆ. ಸೊ ಒಂದು 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತೀನಿ. ಆನಿಯನ್ ಒಂದು ಹಾಫ್ ಆನಿಯನ್ ಇದ್ರೆ ಸಾಕು. ಹಾಕಿ. ನಿಮಗೆ ಖಾರ ಬೇಕು ಅಂದ್ರೆ ಜಾಸ್ತಿ ಹಾಕ್ತೀನಿ, ಇಲ್ಲದ್ರೆ ಕಮ್ಮಿ. ನೋಡಿ, ಖಾರ ಬೇಕಾ ಬೇಡವಾ? ನಿಮಗೆ ಬೇಕು ಅನ್ಸುತ್ತೆ ಹಾಕೊಳ್ಳಿ. ಮತ್ತೆ ಕೊತ್ತಂಬರಿ ಸೊಪ್ಪು ಬೇಕಾ? ಕೊರಿಯಾಂಡರ್ ಪೌಡರ್ ಇದು. ಓಕೆ. 1 ಬೌಲ್ ಅಷ್ಟು ಹಾಕ್ಬೋದು. 1 ಬೌಲಾ? ಇದ್ರ ಜೊತೆ ಪಾರ್ಸ್ಲಿ ಹಾಕ್ತಾರೆ. ಓಕೆ, ಪಾರ್ಸ್ಲಿ. ಪಾರ್ಸ್ಲಿ ಅದು ಇಲ್ಲಿ ಸಿಗಲ್ಲ ಅಂತ ನಾನು ಫುಲ್ ಕೊರಿಯಾಂಡರ್ ಹಾಕ್ತೀನಿ. ಹಾಕಿ. ಅಂದ್ರೆ ದೇಶದಿಂದ ದೇಶಕ್ಕೆ ಸ್ವಲ್ಪ ಹೆಸರುಗಳು ಬದಲಾವಣೆ ಆದ್ರೂ ಒಂದೇ ಜಾತಿದೆಲ್ಲ ಸಿಗುತ್ತೆ. ಅದೇ ಇಂಪಾರ್ಟೆಂಟ್. ಆಯ್ತಾ ಕವಿತಾ? ಆಯ್ತು. ಏನ್ ಕೊಡ್ಲಿ? 1 ಬೌಲ್ ಕೊಡಿ. ಅಂದ್ರೆ ಕಾಬೂಲ್ ಕಡ್ಲೆ ಹಾಕೊಂಡು ಅದಕ್ಕೆ ಸ್ವಲ್ಪ ಬೇರೆ ಬೇರೆ ಪದಾರ್ಥ, ಸ್ವಲ್ಪ ರಾತ್ರಿ ನೆನ್ಸಿಟ್ಟು ಬೆಳಗ್ಗೆ ರುಬ್ಕೋಬಹುದು. ಓಕೆ. ಓಹೋ, ಮಸಾಲ ರೆಡಿ ಆಯ್ತು. ಇನ್ನು ತರಿಯಾಗಿ ಬರುತ್ತೆ. ಓಕೆ. ಜಾಸ್ತಿ ನೈಸ್ ಆಯ್ತಾ ಇದು? ಸ್ವಲ್ಪ ನೀರು ಹಾಕಿದ್ರೆ. ಹೌದು, ನೀರು ಹಾಕ್ದಿರಾ ಮಾಡ್ತಾರೆ. ಓಕೆ. ಇದೇನು ಎಣ್ಣೆಲಿ ಕರಿತೀರಾ? ಎಣ್ಣೆಲಿ ಕರಿತೀನಿ, ಮಿಕ್ಸ್ ಮಾಡ್ಬಿಟ್ಟು ಎಣ್ಣೆಲಿ ಕರಿ. ಎಣ್ಣೆ ಇಡ್ಲಾ? ಇಟ್ಬಿಡಿ. ಹಾಕಿ. ನೀವೇನು ಹಾಕ್ತೀರಾ? ಇದು 1 ಸ್ಪೂನ್ ಅಷ್ಟು ಜೀರಾ ಪೌಡರ್, 1 ಸ್ಪೂನ್ ಖಾರ ಬೇಕು ಅಂದ್ರೆ ಇನ್ನೂ ಹಾಕೋಬಹುದು, ಪೆಪ್ಪರ್ ಪೌಡರ್ ಇದು. ಓಕೆ. ಆಮೇಲೆ ಧನಿಯಾ ಪೌಡರ್, ಕೊರಿಯಾಂಡರ್ ಪೌಡರ್. ಓಕೆ. 1 ಸ್ಪೂನ್ ಸಾಕು. ಇದು ಬೇಕಿಂಗ್ ಸೋಡಾ ಹಾಕಿ. 1/4 ಸ್ಪೂನ್ ಹಾಕಿದ್ರೆ ಸಾಕು. ಸ್ವಲ್ಪ ಸಾಫ್ಟ್ ಆಗಲಿ ಅಂತ, ಒಳಗಡೆ ಎಲ್ಲ ಬೇಯುತ್ತೆ. ಉಪ್ಪು ರುಚಿಗೆ ತಕ್ಷಣ. ಉಪ್ಪು. ಆಮೇಲೆ ಇದು ಬ್ರೆಡ್ ಪೀಸಸ್ ಮಾಡ್ಕೋಬೇಕು. ಇದು ಬ್ರೆಡ್ ಕ್ರಮ್ಸ್ ಆದ್ರೂ ಹಾಕ್ಬೋದು, ಬ್ರೆಡ್ ಆದ್ರೂ ಹಾಕೋಬಹುದು. ಸೈಡ್ ಎಲ್ಲ ತೆಗ್ದ್ಬಿಟ್ಟು. ಓಕೆ.
ಅದಕ್ಕೆ ಮಿಕ್ಸ್ ಮಾಡ್ತೀರಾ? ಹಾ, ಇದಕ್ಕೆ ಮಿಕ್ಸ್ ಮಾಡ್ತೀನಿ, ಯಾಕಂದ್ರೆ ಸ್ವಲ್ಪ ಇದು ಬರುತ್ತೆ, ವಾಟರ್ನ ಅಬ್ಸರ್ವ್ ಮಾಡುತ್ತೆ ಇದು. ಓಕೆ. ಇಲ್ಲದ್ರೆ ಮೈದಾನು ಹಾಕೋಬಹುದು. ಓಕೆ. ಮೈದಾಲ್ ಹಾಕೊಂಡು ಕರಿಬೋದು, ಇಲ್ಲ ಮೈದಾ ಮೇಲೆ ಜಸ್ಟ್ ಡಸ್ಟಿಂಗ್ ಮಾಡಿನೂ ಕರಿಬೋದು. ಹೇಗಾದ್ರೂ ಮಾಡ್ಬೋದು. ಇದು 1 ಟೀ ಸ್ಪೂನ್ ಅಷ್ಟು ಸೆಸಮೆ ಸೀಡ್ಸ್. ಓಕೆ. ಬಿಳಿ ಎಳ್ಳು ಹಂಗೆ ಹುರ್ಕೊಳ್ಳೋದೇನು ಬೇಡವಾ? ಇದೇನಿಲ್ಲ, ಹಂಗೆ ಹಾಕ್ಬೋದಾ? ಓಕೆ, ಹಾಕಿ ಹಾಕಿ. ಬ್ರೆಡ್ ನ ಸ್ವಲ್ಪ ಹಾಕೊಂಡಿದ್ದಾರೆ, ಈಗ ಅದ್ರ ಮೇಲ್ಗಡೆ ಸ್ವಲ್ಪ ಬಿಳಿ ಎಳ್ಳು. ಇಷ್ಟೇನಾ? ಕಲ್ಸ್ಕೊಳ್ಳೋದಾ? ಕನ್ಸಿಸ್ಟೆನ್ಸಿ ನಿಮ್ಗೆ ಇದು. ಓಕೆ ಓಕೆ. ಸೊ ಇದು ಬಿಟ್ಕೋಬಾರ್ದು ಅನ್ನೋದು ಒಂದು ಇದಕ್ಕೆ ಸ್ವಲ್ಪ ಮೈದಾನು ಹಾಕೊಳ್ತೀನಿ, ಒಂದು ಹಾಕೊಳ್ಳಿ. ಅಷ್ಟು ಬೈಂಡಿಂಗ್ ಏಜೆಂಟ್ ಹಾಕಿ. ಬೈಂಡಿಂಗ್ ಏಜೆಂಟ್. ಇದನ್ನೆಲ್ಲ ಕಲ್ಸ್ಕೋಬೇಕು. ಕಲ್ಸ್ಕೊಳ್ಳಿ. ಏನ್ ಬೇಕು? ನೀರ್ ಬೇಕಾ? ಇಲ್ಲ ಇಲ್ಲ, ಕಲ್ಸ್ಕೊಳ್ಳಿ ಕಲ್ಸ್ಕೊಳ್ಳಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಣ್ಣೆ ಕಾದಿದೆ, ಆ ಕಡೆ ಬ್ರೆಡ್ ನೆಲ್ಲ ಹಾಕೊಂಡು ಅದಕ್ಕೆ ಸ್ವಲ್ಪ ಬಿಳಿ ಎಳ್ಳನ್ನ ಹಾಕಿ ಕಲ್ಸ್ಕೊಳ್ತಾ ಇದ್ದೀರಾ. ನೆಕ್ಸ್ಟ್ ಏನ್ ಮಾಡೋಣ? ನೆಕ್ಸ್ಟ್ ಏನಿಲ್ಲ, ಇದು ಉಂಡೆ ಕಟ್ಟು ಒಳಗೆ ಹಾಕದಾ? ಅದು ಇನ್ನೂ ಕಾಯ್ಬೇಕಲ್ವಾ ಈಗ. ಓಕೆ. ಸೊ ಇನ್ನೊಂದು ಡಿಶ್ ಇದೆಯಲ್ಲ, ಇದು ಜೊತೆ ಅದು ಮಾಡ್ಕೊಂಬೋಣ. ಓಎಸ್ ಕೈ ತೊಳ್ಕೊಂಡ್ಬಿಡ್ಬೇಕಂದ್ರೆ ಅದು ರೆಡಿ ಮಾಡಿ ಇಟ್ಬಿಡಿ, ಸ್ವಲ್ಪ ನೆಂದ್ಕೊಂಡು ಚೆನ್ನಾಗಿರುತ್ತೆ. ನಾವು ಕಡಲೆಬೇಳೆ ಹಾಕಿ ವಡೆ ಮಾಡ್ತೀವಿ, ಇವರು ಕಡಲೆಕಾಳು ಹಾಕಿ ವಡೆ ಮಾಡ್ತಾ ಇದಾರೆ. ಆ ವಡೆಗೆ ಇನ್ನೊಂದು ಹೆಸರು ಹೇಳ್ತಾ ಇದಾರೆ, ಕವಿತಾ ಹೇಳಿ. ಫಲಾಫಲ್. ಫಲಾಫಲ್ ಅಂತ ಹೇಳ್ಬಿಡೋದು ಅಷ್ಟೇ, ಗೊತ್ತಾಗಲ್ಲ. ಓ ಫಲಾಫಲ್, ಓಕೆ, ನೋ ಪ್ರಾಬ್ಲಮ್. ಬಟ್ ಇದು ತುಂಬಾ ಫೇಮಸ್, ನೀವು ಎಲ್ಲೇ ಹೋದ್ರು ಫಲಾಫಲ್ ಎಲ್ಲಿ ಕೊಡ್ತಾರೆ, ಯಾವುದೇ ಮಿಡ್ಲ್ ಈಸ್ಟ್. ನಾವು ಅಷ್ಟೇ, ಬೀದಿ ಬೀದಿ, ರಸ್ತೆ ರಸ್ತೆ, ಗಲ್ಲಿ ಗಲ್ಲಿಗಳಲ್ಲಿ ವಡೆಗಳೇ. ಬೆಂಗಳೂರಿನಲ್ಲಿ ಯಾವ ಬೇಕು ಸೈಡಲ್ಲಿ ಹೋಗಿ, ಸೈಡಲ್ಲಿ ನಿಂತ್ಕೊಳ್ಳಿ, ಮಳೆ ಬರ್ಬೇಕಾದ್ರೆ ನೋಡಿ, ಎಲ್ಲಾ ಕಡೆ ವಡೆಗಳೇ. ಅಲ್ಲಿ ಫಲಾಫಲ್ ಅಷ್ಟೇನೆ. ಬಟ್ ಇದು ತುಂಬಾ ಒಳ್ಳೇದು, ಕಾಬೂಲಿ ಕಡಲೆನ ತುಂಬಾ ಪ್ರೋಟೀನ್ಸ್ ಇರುತ್ತೆ, ತಿಂದ್ರೆ ಹೆವಿ ಇರುತ್ತೆ. ಕಾಬೂಲು ಕಡಲೆಯ ವಡೆಯನ್ನ ಸೈಡಲ್ಲಿ ಇಟ್ಬಿಟ್ಟು ಅದಕ್ಕೊಂದು ಸೈಡ್ಸ್ ಮಾಡ್ತಾರೆ ಅಲ್ವೇನ್ರಿ? ಸೈಡ್ಸ್ ಏನ್ರಿ ಹೆಸರು? ಹಮ್ಮಸ್. ಅಲ್ಲಿ ಅರೇಬಿಕ್ ರೊಟ್ಟಿ ಅಂತ ಸಿಗುತ್ತೆ, ಅದಕ್ಕೆ ಕಬ್ಬೂಸ್ ಅಂತಾರೆ. ಓಕೆ. ಅದ್ರ ಜೊತೆ ಇದು ಕೊಡ್ತಾರೆ, ಹಮ್ಮಸ್ ಅಂತ. ಹಮ್ಮಸ್, ಕಬ್ಬೂಸ್, ಏಕೆ? ಫಲಾಫಲ್. ಫಿಲಾಫಲ್, ನೋ ಪ್ರಾಬ್ಲಮ್. ಓಕೆ. ಇದು ಹಮ್ಮಸ್ಗೆ ಕಡಲೆಕಾಳು ನೆನೆಸಿ ಬೆಳಗ್ಗೆ ಬೇಯಿಸ್ಕೋಬೇಕು. ಆದ್ರೆ ಸೇಮ್ ಅದೇ ಕಡಲೆನ ಅದನ್ನ ನಾನು ಬೇಯಿಸಿಲ್ಲ, ಇದು ಬೇಯಿಸ್ಕೊಂಡಿದ್ದೀನಿ. ಸ್ವಲ್ಪ ಸಾಫ್ಟ್ ಆಗತ್ತೆ ಅಷ್ಟು. ಕಾಬೂಲ್ ಕಡಲೆನ ನೆನೆಸಿ ಬೇಯಿಸ್ಕೊಂಡಿರೋದು. ಹೌದು. ಗ್ರೇವಿನ ಇದು? ಗ್ರೇವಿ ಇಲ್ಲ, ಗ್ರೇವಿ ತರ. ಅದೇ ಗ್ರೇವಿ ಇಲ್ಲ, ಬ್ರೆಡ್ಗೆ ಎಲ್ಲದಕ್ಕೆ ಒಂಥರ ಸಾಸ್ ತರ. ಓಕೆ. ಚಟ್ನಿ ತರ. ಚಟ್ನಿ ನಾನು ಹೇಳ್ಬಾರ್ದು ಅಂತಿದ್ದೆ, ನೀವು ಹೇಳ್ಬಿಡಿ. ನಾವ್ ಹೇಳ್ತೀವಿ, ನೀವ್ ಹೇಳಿದ್ರೆ ನಾವ್ ಹೇಳ್ತೀವಿ ಕವಿತಾ. ಆಮೇಲೆ ಹೇಳ್ತೀರಾ ಎಲ್ಲ ನಮ್ ಡಿಶೇ ತೋರಿಸ್ತಿದ್ದೀರಿ. ನಮ್ ಡಿಶೇ ನೀವು ತೋರಿಸ್ತಾ ಇರೋದು ಎಲ್ಲ ಕಾಪಿ ಹೊಡ್ಕೊಂಡ್ಬಂದು ಬೇರೆ ಹೆಸರು ಹೇಳ್ತಿದ್ರಿ ನಮ್ಗೆ. ಮಾಡ್ರಿ. ಏನದು? ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಫ್ಲೇವರ್ಗೋಸ್ಕರ ಹಾಕ್ತಾರೆ. ಓಕೆ. ಸೊ 1 ಸ್ಪೂನ್ ಅಷ್ಟು ಹಾಕ್ಬೋದು. ನೆಕ್ಸ್ಟು ಲೆಮನ್ ಜ್ಯೂಸು. ಇದು ಎಷ್ಟು ಹಾಕಿದ್ರು ಟೇಸ್ಟ್ ಇರುತ್ತೆ. ಓಕೆ. ಸೊ ನಿಮ್ಮ ರುಚಿ ತಕ್ಕಂಗೆ. ಇದು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡು ಇದಕ್ಕೆ ಹಾಕ್ಬೇಕು. ಬೇಕಾ ಡ್ರೈ ರೋಸ್ಟ್ ಮಾಡ್ತೀರಾ ಈಗ? ಸ್ವಲ್ಪ. ಏನಕ್ಕೆ ಇದು? ಅದಕ್ಕೆ ಹಾಕ್ತೀರಾ? ಇದಕ್ಕೆ. ಸೊ ಇದೊಂಥರ ಹೆಲ್ತಿ ಡಿಶ್. ಹೌದಾ? ಸಾಕಾ? ಸಾಕ್ಬಿಟ್ಟು ಹಾಕೋಣ ಅದಕ್ಕೆ. ಸ್ವಲ್ಪ ಆರಕ್ಕೆ ಇಟ್ಬಿಟ್ಟು ಇದು ನಾನು ಫಸ್ಟ್ ಇದು ಮಾಡ್ಕೊಳ್ತೀನಿ. ಆರ್ಬೇಕು, ಆರ್ಸೋಣ, ಏನು ಪ್ರಾಬ್ಲಮ್ ಇಲ್ಲ. ಇನ್ನು ಸ್ವಲ್ಪ ನೀರು ಹಾಕೊಳ್ಳಿ. ಫುಲ್ ನೀರಂಗೆ ಬರ್ಬೇಕಾದು? ಸ್ವಲ್ಪ ಸ್ಮೂತ್ ಆಗಿ, ತುಂಬಾ ನೀರಿಲ್ಲ. ಪೇಸ್ಟ್. ಹುರಿದಿರೋಂಥ ಬಿಳಿ ಎಳ್ಳು ಒಂದು 2-3 ಸ್ಪೂನ್ ಹಾಕ್ಬೋದು. ಇದ್ರದ್ದೇ ಒಂದು ಸಾಸ್ ಮಾಡ್ತಾರ, ತಹಿನಿ ಸಾಸ್ ಅಂತ. ಓಕೆ. ಬರೀ ಎಳ್ಳು, ಬೆಳ್ಳುಳ್ಳಿ, ನಿಂಬೆ ರಸ. ಓಕೆ. ಸೊ ಯಾವ್ದಕ್ ಬೇಕಾದ್ರೂ ಡಿಪ್ ಆಗಿ ತಗೋಬಹುದು. ಇದಕ್ಕೆ ಸ್ವಲ್ಪ ಆಲಿವ್ ಆಯಿಲ್ ಹಾಕೋಬಹುದು. ಆಲಿವ್ ಆಯಿಲ್ ಅದು? ಆಲಿವ್ ಆಯಿಲ್ ಒಳ್ಳೇದೇ, ಆರೋಗ್ಯಕ್ಕೆ ಒಳ್ಳೇದಾ? ಆಲಿವ್ ಆಯಿಲ್ನ ಅದಕ್ಕೆ ಹಾಕೊಂಡಿದ್ದೀರಾ, ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ. ಉಪ್ಪು ಹಾಕ್ತೀನಿ. ಹಾಕಿ ಮೇಡಮ್. ಕಾಬೂಲು ಕಡ್ಲೆಯ ಹಮ್ಮಸ್.
ಇದ್ರ ಮೇಲೆ ಹಾ ಏನದು? ಆಲಿವ್ ಆಯಿಲ್. ಆಲಿವ್ ಆಯಿಲ್ ಅದ್ರ ಮೇಲೆ ಹಾಕ್ಬೇಕಂಗೆ? ಓಹ್ ಓಹ್ ಓಹ್, ಏನೋ ಮಾಡ್ತಾ ಇದೀರಾ ಇನ್ನ ಅದಕ್ಕೆ? ಮಾಡಿ ಮಾಡಿ ರಂಗೋಲಿ ಬಿಡ್ತೀರಾ? ರಂಗೋಲಿ ಬಿಡ್ತೀರಾ ಅಲ್ಲಿ ನೀವು? ನಿಮ್ ಕೈ ಬಿಟ್ಟಿದ್ದು ಹಂಗೆ ಇತ್ತು. ಹೌದು, ರಂಗೋಲಿನ ಬಿಡ್ತಾರೆ ನಾನು. ಓಕೆ, ಚಟ್ನಿ ರೆಡಿ ಆಗೋಯ್ತು, ವಡೆ ರೆಡಿ ಆಗಿಲ್ಲ, ವೆರಿ ಸಿಂಪಲ್ ಆಗಿ. ಓಕೆ, ವಡೆ ರೆಡಿ ಮಾಡೋಣ. ವಡೆ ಏನ್ ಬೇಡ್ರಿ, ದುಬೈಯಿಂದ ಬಂದಿನ ಕಲ್ತ್ಕೊಂಡ್ಬಂದ್ರೆ ಮಾಮೂಲಿ ವಡೆ ಅಂತೀರಾ ಅಂತ ಅದ್ ಬೇರೆ ಬೈತಾರ. ಆಮೇಲೆ ಕವಿತವ್ರೆ ಫಲಾಫಲ್ ರೆಡಿ ಮಾಡ್ಕೊಳ್ಳಿ. ಇದೆಲ್ಲ ಸಣ್ಣ ಸಣ್ಣ ಉಡ್ನೆ ಕಟ್ಕೊಂಡು ಓಕೆ ಡೀಪ್ ಫ್ರೈ ಮಾಡೋದು. ಓಯ್ಸ್ ಹಾಕೋಬಹುದು, ಎಣ್ಣೆನೂ ಕಾದಿದೆ ಫಸ್ಟ್ ಕ್ಲಾಸ್ ಆಗಿ. ಸೊ ನೀವು ಹೀಗೆ ಡೀಪ್ ಫ್ರೈ ಮಾಡ್ಬೋದು, ಇಲ್ಲಾಂದ್ರೆ ಸ್ವಲ್ಪ ಮೈದಾ ಹಾಕಿ ಡಸ್ಟಿಂಗ್ ಮಾಡಿನೂ ಮಾಡ್ಬೋದು. ಎರಡು ಥರನೂ ತೋರಿಸ್ತೀನಿ. ಮಾಡಿ ಮಾಡಿ ಮಾಡಿ. ಪ್ರೆಸ್ ಮಾಡಬಾರ್ದು ಜಾಸ್ತಿ. ಪ್ರೆಸ್ ಮಾಡಿದ್ರೆ ಅದು ಸೋಡಾ ಹಾಕಿರೋದು ಒಳಗಡೆ ಸ್ವಲ್ಪ ಸಾಫ್ಟ್ ಆಗಿರುತ್ತೆ, ಅದು ಹೊಟ್ಟೋಗುತ್ತೆ. ಓಕೆ ಓಕೆ, ಗರಿ ಗರಿ ಅಂತಿಲ್ಲ, ಸಾಫ್ಟ್ ಆಗಿರ್ಬೇಕು. ಮೈದಾ ಸ್ವಲ್ಪ ಹಾಕೊಳ್ತೀನಿ. ಹಾಕೊಳ್ಳಿ. ಈ ತರ ಡಸ್ಟಿಂಗ್ ಮಾಡ್ಕೋಬೇಕು. ಓ, ಡಸ್ಟಿಂಗ್ ಒಂದು ಹಾಕ್ತಾ ಇದ್ದೀರಾ? ಹಂಗೇನು ಮಾಡೋದು, ಡಸ್ಟಿಂಗು ಮಾಡ್ಬೋದು. ಬಿಟ್ಕೋಬಾರದು ಅಂತ ಒಂದ್ಸಲಿ ಬಿಟ್ಕೊಳ್ಳುತ್ತೆ ಇದು. ಓಕೆ, ಸೇಫ್ಟಿ. ಸೇಫ್ಟಿ. ಇದಾಗಿದೆ ಅನ್ಸುತ್ತೆ. ಓಕೆ, ಬಿಡೋಣ. ತೆಗೆಬಿಡ್ತೀನಿ. ಸೊ ಫಿಲಾಫಿಲ್ ವಿತ್ ಹಮ್ಮಸ್ ರೆಡಿ ಆಗಿದೆ. ಫಿಲಾಫಿಲ್ ವಿತ್ ಹಮ್ಮಸ್ ವಿತ್ ಬ್ರೆಡ್. ಓಕೆ, ನೀವು ಇದನ್ನ ಯಾವ ರೀತಿ ಮಾಡಿದ್ರು ಕವಿತಾ ಅವ್ರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಬರ್ಕೊಳ್ಳಿ. ದುಬೈ ಫುಡ್ ನ ಮನೇಲೆ ಮಾಡ್ಕೊಂಡು ತಿನ್ಕೊಳ್ಳಿ. ಫಲಾಫೆಲ್ ವಿತ್ ಹಮ್ಮಸ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರಿಗೆ ಕಾಬೂಲು ಕಡಲೆಕಾಳು, ಬೆಳ್ಳುಳ್ಳಿ, ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ನೀರು ಸೇರಿಸಿ ರುಬ್ಬಿ ಒಂದು ಬೌಲ್ಗೆ ಹಾಕಿ, ಜೊತೆಗೆ ಜೀರಿಗೆ ಪುಡಿ, ಕಾಳು ಮೆಣಸಿನ ಪುಡಿ, ಧನಿಯಾ ಪುಡಿ, ಬೇಕಿಂಗ್ ಸೋಡಾ, ಉಪ್ಪು, ಬ್ರೆಡ್, ಬಿಳಿ ಎಳ್ಳು, ಮೈದಾ ಹಿಟ್ಟು ಹಾಕಿ ಕಲಸಿ ನೆನೆಯಲು ಬಿಡಿ. ಈ ಮಿಶ್ರಣವನ್ನು ಉಂಡೆ ಮಾಡಿ ಮೈದಾ ಹಿಟ್ಟಿನಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಕರಿದು ಫಲಾಫೆಲ್ ತಯಾರಿಸಿಕೊಳ್ಳಿ. ಮಿಕ್ಸಿ ಜಾರಿಗೆ ಬೇಯಿಸಿದ ಕಾಬೂಲು ಕಡಲೆಕಾಳು, ಬೆಳ್ಳುಳ್ಳಿ, ನಿಂಬೆ ರಸ, ನೀರು ಹಾಕಿ ರುಬ್ಬಿ ಹುರಿದ ಬಿಳಿ ಎಳ್ಳು, ಆಲಿವ್ ಎಣ್ಣೆ, ಉಪ್ಪು ಸೇರಿಸಿ ಗ್ರೈಂಡ್ ಮಾಡಿ ಒಂದು ಬೌಲ್ಗೆ ಹಾಕಿ ಮೇಲೆ ಆಲಿವ್ ಎಣ್ಣೆ, ಅಚ್ಚ ಖಾರದ ಪುಡಿ ಹಾಕಿ ಕಲಸಿ ಹಮ್ಮಸ್ ತಯಾರಿಸಿಕೊಳ್ಳಿ. ಈಗ ಫಲಾಫೆಲ್ ವಿತ್ ಹಮ್ಮಸ್ ರೆಡಿ ಟು ಈಟ್. ಏನೋ ಉಂಡೆಗಳು ಕಾಣ್ತಾ ಇದೆ, ಐಸ್ ಕ್ರೀಮ್ ತರ ಕಾಣ್ತಾ ಇದೆ, ಬ್ರೆಡ್ ಒಂದು ಕರೆಕ್ಟ್ ಆಗಿ ಗೊತ್ತಾಗ್ತದೆ. ಫಿಲಾಫಿಲ್ ರೆಡಿ ಆಗಿದೆ. ವೆಯ್ಟ್ಲೆಸ್ ಇದು, ವೆಯ್ಟ್ ಇದೆ ಅನ್ಕೊಂಡೆ. ತುಂಬಾ ಸಾಫ್ಟ್ ಆಗಿರುತ್ತೆ. ಹಮ್ಮಸ್ ಫಿಲಾಫಿಲ್ ಎರಡು ಜೊತೆಯಾಗಿದೆ, ತಿನ್ಬೇಕು. ಆಕ್ಚುಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು, ಖಾರ ಇಲ್ಲ ಅಂದ್ರೆ ಖಾರ ಹೊಡಿಯುತ್ತೆ. ಇದಕ್ಕೆ ಅಡಿಕ್ಟ್ ಆಗಿದ್ರೆ ಯಾವಾಗ್ಲೂ ಅದನ್ನೇ ಯೂಸ್ ಮಾಡ್ತೀರಾ. ನಮ್ಮ ಹಸ್ಬೆಂಡ್ಗಂತೂ ತುಂಬಾ ಇಷ್ಟ ಇದು. ಹೌದಾ, ಚೆನ್ನಾಗಿದೆ. ಚಪಾತಿಗೆಲ್ಲ ತಿನ್ಕೋಬಹುದು. ಚಪಾತಿ, ಬ್ರೆಡ್, ಶವರ್ಮಾ ಅಂತ ರೋಲ್ ಕೊಡ್ತಾರೆ. ಹೌದು, ಅದರಲ್ಲೂ ಹಾಕ್ತಾರೆ. ಹೌದ್ರಿ, ಚೆನ್ನಾಗಿದೆ. ಸೊ ಬ್ರೆಡ್ಗೆ ಸೊ ಟಾಪಿಂಗ್ ಆಗಿ ತಗೋಬಹುದು. ವಡಾನ ಇದ್ರೊಳಗಡೆ ಇಟ್ಬಿಟ್ಟು ಇದನ್ನ ಹಾಕೊಂಡು ತಿನ್ಬೋದು. ಫಿಲಾಫಲ್ಗಿಂತ ಹಮ್ಮಸ್ಸು ಅದ್ ಮಾಡ್ಕೊಂಡ್ರೆ ನೀವು ಏನ್ ಯಾವ್ದು ಬೇಕಾ ಅನ್ನಕ್ಕೂ ಮಿಕ್ಸ್ ಮಾಡ್ಕೊಂಡು ತಿನ್ಕೋಬಹುದು. ತುಂಬಾ ಚೆನ್ನಾಗಿದೆ, ಫಸ್ಟ್ ಆಗಿದೆ. ಒಳ್ಳೆ ಹೆಲ್ತಿ ಫುಡ್ ಇದು ವಿತ್ ಆಲಿವ್ ಆಯಿಲ್. ದುಬೈಯಿಂದ ಬಂದು ನೀವು ನಿಮ್ ದುಬೈ ಫುಡ್ ನ ತೋರಿಸೋದಕ್ಕೆ ತುಂಬಾ ಥ್ಯಾಂಕ್ ಯು. ಫಿಲಾಫಿಲ್, ಹಮ್ಮಸ್ ಎರಡೂ ಒಳ್ಳೆ ಕಾಂಬಿನೇಷನ್. ನೀವು ಹೇಳೋದಾಗೆ ಬ್ರೆಡ್ ಚಪಾತಿ ಇಟ್ಕೊಂಡು ತಿಂತಾ ಇದ್ರೆ ಮೂರ್ ಕಾಂಬಿನೇಷನ್ ಆಗ್ಬಿಡುತ್ತೆ. ತುಂಬಾ ಸಖತ್ತಾಗಿದೆ. ಖಂಡಿತವಾಗ್ಲೂ ನಮ್ ಜನ ನೋಡ್ತಾರೆ, ಇಷ್ಟಪಡ್ತಾರೆ, ಬರ್ಕೊಳ್ತಾರೆ. ಯಾಕಂದ್ರೆ ವೆಜ್ ಇದು, ವೆಜಿಟೇರಿಯನ್. ಥ್ಯಾಂಕ್ ಯು ಜಿ ಟೀಮ್ ಅವ್ರಿಗೆಲ್ಲರಿಗೂ. ನಮ್ಮ ಇವತ್ತಿನ ಗುರುವಾರದ ಗೃಹಿಣಿಯರ ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿಯವರೇ. ನಮ್ಮ ರುಚಿಗಳನ್ನ ನೋಡಿ ಗುರುವಾರದತ್ತು ಬರೀ ನಿಮ್ ರುಚಿಗಳನ್ನ ನಿಲ್ಲಿಸಿ ಅಂತ. ನಮಸ್ಕಾರಮ್ಮ. ನಮಸ್ಕಾರ. ತಮ್ಮ ಹೆಸರು? ವಾಣಿಶ್ರೀ ಅಂತ. ವಾಣಿಶ್ರೀ ಅವರು ಎಲ್ಲಿಂದ ಬರ್ತಾ ಇದ್ದೀರಾ? ಹೆಬ್ಬಾಳ, ಹೆಣ್ಣೂರು ಕ್ರಾಸ್ ಹತ್ರ. ಓ, ಹೆಣ್ಣೂರು ಕ್ರಾಸ್ ಹತ್ರನಾ? ಓಕೆ 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 ಓಕೆ. ಏನ್ ಮಾಡ್ತಾ ಇದ್ದೀರಾ ನೀವು? ನಾನು ಇವಾಗ ಗೋಬಿ ಬಿರಿಯಾನಿ ಗೋಬಿ ಬಿರಿಯಾನಿ ಮಾಡ್ತೀರಾ? ಮನೇಲಿ ಏನ್ ಮಾಡ್ತೀರಾ? ಮನೇಲಿ ಮ್ಯೂಸಿಕ್ ಟೀಚರ್ ಆಗಿದ್ದೀನಿ. ಎಲ್ಲಿ? ವಿಶಿಷ್ಟ ಆಕ್ಟಿವಿಟಿ ಸೆಂಟರ್ ಅಲ್ಲಿ. ವಿಶಿಷ್ಟ ಆಕ್ಟಿವಿಟಿ ಸೆಂಟರ್ HRB ಹೋಟೆಲ್ ಇದೆಯಾ? ಹಾ, ಅಲ್ಲೇ. ದಿನ ಕ್ಲಾಸ್ ಹೇಳ್ಕೊಡ್ತೀರಾ? ಸಂಗೀತ ಹೇಳ್ಕೊಡ್ತೀರಾ ಮಕ್ಕಳಿಗೆಲ್ಲ, ದೊಡ್ಡವ್ರಿಗೆಲ್ಲ? ದೊಡ್ಡವರಿಗೆ
ನಮಗೂ ಇಷ್ಟ ರೀ ಸಂಗೀತ ಕಲಿಬೇಕು ಅಂತ, ಕಲಿಯಕ್ ಟೈಮ್ ಇಲ್ಲ ಅಷ್ಟೇನೆ. ಓಕೆ, ಹಂಗಾರೆ ಸಂಗೀತ ಒಂದು ಹಾಡುಗಿಡೆಲ್ಲ ಕೇಳ್ಬೋದು ಇವತ್ತು ನಿಮ್ಮ ಬಾಯಿಂದ ನಾವು. ಹಾ, ಗ್ಯಾರಂಟಿನಾ? ಈ ಗೋಬಿ ಬಿರಿಯಾನಿ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಗೋಬಿ ಬಿರಿಯಾನಿ ಬೇಕಾಗುವ ಸಾಮಗ್ರಿಗಳು: ಹೂಕೋಸು, ಬಾಸುಮತಿ ಅಕ್ಕಿ, ಈರುಳ್ಳಿ, ಟೊಮ್ಯಾಟೊ, ಹಸಿರು ಮೆಣಸಿನಕಾಯಿ, ಪಲಾವ್ ಎಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಕ್ಕೆ, ಲವಂಗ, ಅಚ್ಚ ಖಾರದ ಪುಡಿ, ಬಿರಿಯಾನಿ ಮಸಾಲ, ಗರಂ ಮಸಾಲ, ಶಾಹಿ ಜೀರಾ, ಕೊತ್ತಂಬರಿ ಸೊಪ್ಪು, ಅರಿಶಿನ, ಉಪ್ಪು, ಎಣ್ಣೆ. ಇವಾಗ ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ ಹೇಳಿ? ನಮ್ಗೆ ಇವಾಗ ಇದನ್ನ ಬಾಯ್ಲ್ ಮಾಡ್ಲಿಕ್ಕೆ ಒಂದು ಬೌಲ್ ಪ್ಲೀಸ್. ಬಾಯ್ಲ್ ಮಾಡಕ್ಕೆ ಒಂದು ಬೌಲಲ್ಲಿ ಚೆನ್ನಾಗಿ ಬಿಸಿಲಲ್ಲಿ ಬೇಯಿಸ್ಬೇಕಲ್ವ ಅದು? ವಾಟರ್ ಹಾಕೊಳ್ಳಿ. ಟೆನ್ಷನ್ ಇಲ್ಲ, ಕೂಲ್ ಕೂಲ್. ಮಲ್ಲಿ ಯಾರ್ಯಾರು ಇದ್ದೀರಾ? ನಾನು, ನಮ್ಮ ಮಗಳು, ಯಜಮಾನ್ರಾ? ಹಾ. 3 ಜನನಾ? ಸಾಕು. ಸಾಕು ಸಾಕು ಸಾಕು. ಬಾಯ್ಲ್ ಮಾಡ್ಲಿಕ್ಕೆ ಹಾಕೊಳ್ಳಿ ಎಲ್ಲ ಅದ್ರೊಳಗಡೆ. ಚಿಕ್ಕ ಚಿಕ್ಕ ಹುಳ ಇರುತ್ತಲ್ಲ, ಅದಕ್ಕೆ ಬಾಯ್ಲ್ ಮಾಡಿ ಸ್ವಲ್ಪ ಸಾಲ್ಟ್, ಟರ್ಮರಿಕ್ ಪೌಡರ್ ಹಾಕೋಣ ಎಲ್ಲ ಹಾಕೋಣ. ಹುಳಗಳೆಲ್ಲ ಸಾಯ್ಲಿ. ಎಷ್ಟು ತಾನೇ ಮಾಡ್ತಾ ಇರೋದು? ನೀವು ವೆಜ್ಜಾ ನಾನ್ ವೆಜ್ಜಾ? ವೆಜಿಟೇರಿಯನ್. ಅಯ್ಯೋ, ಅದಕ್ಕೆ ಹುಳಗಳೆಲ್ಲ ಸತ್ತೋಗಲ್ಲಪ್ಪ ಬೇಗ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಎವರೆಸ್ಟ್ ಅವರ ಸಕ. ಆಮೇಲೆ ಏನ್ ಹಾಕ್ಬೇಕು? ಸ್ವಲ್ಪ ಸಾಲ್ಟ್ ಹಾಕಿ. ಓಕೆ, ಸ್ವಲ್ಪ ಸ್ವಲ್ಪ. ಮೊದ್ಲು ಹೆಂಗ್ ಮಾಡ್ತೀರಾ ಅದೇ ತರ ಮಾಡಿ, ಕೂಲಾಗಿ ಮಾಡಿ, ಟೆನ್ಷನ್ ಏನು ಮಾಡ್ಕೋಬೇಡಿ. ಜಾರ್ ತಗೋಬೇಕು. ತೊಗೊಳ್ಳಿ, ಜಾರ್ ಅಲ್ಲೇ ಇದೆಯಲ್ಲ, ಯಾವ ಜಾರ್ ಬೇಕಾ ತೊಗೊಳ್ಳಿ. ಅಪ್ಪ ಅಮ್ಮ ಎಲ್ಲಿದ್ದಾರೆ? ಅಪ್ಪ ಅಮ್ಮ ಎಲ್ಲ ಇವಾಗ ರಿಟೈರ್ಮೆಂಟ್ ಆಗಿದೆ ಅಪ್ಪಗೆ. ಮಂಗಳೂರಲ್ಲೇ ಇದೆ, ಪುತ್ತೂರಲ್ಲಿ. ಹೌದಾ? ಪುತ್ತೂರಲ್ಲ ಮನೆ? ಹೌದು. ಓಕೆ, ವೆರಿ ಗುಡ್. ಟೊಮೆಟೊ ಹಾಕೋಬೇಕು, ಹಾಕಿ. ಹಸಿಮೆಣಸಿನಕಾಯಿ ಹಾಕಿ ಚಕ್ಕೆ, ಲವಂಗ ಎಲ್ಲ ಹಾಕಿ ಹಾಕಿ ಮೇಡಮ್. 2-3 ಲವಂಗ ಹಾಕ್ತಿದ್ದೀನಿ. ಹಾಕಿ ಮೇಡಮ್. ಚಕ್ಕೆ ಸ್ವಲ್ಪ ಹಾಕಿ ಹಾಕಿ. ಆಯ್ತು. ಯಾರಿಗಿಷ್ಟ ಇದು ಈ ಗೋಬಿ ಬಿರಿಯಾನಿ? ಮನೇಲಿ ಎಲ್ರಿಗೆ ರೈಸ್ ಐಟಮ್ ಅಂದ್ರೆ ಇಷ್ಟ. ನಿಮ್ಮಲ್ಲಿ ಇರೋ ಎಲ್ಲರಿಗೂ ಇಷ್ಟನಾ? ಯಜಮಾನ್ರಿಗೆ ಏನು ಇಷ್ಟ? ಟ್ರೈ ಮಾಡ್ತಾ ಇರ್ತೀನಿ. ಇದೇ ಬಿರಿಯಾನಿ ಅಂದ್ರೆ ಇಷ್ಟ. ಬಿರಿಯಾನಿ ಇಷ್ಟನಾ? ಎಲ್ಲಿಗೆ ಹೋಗ್ತಾರೆ ಯಜಮಾನ್ರ ಕೆಲಸಕ್ಕೆ? ANZ ಬ್ಯಾಂಕ್ ಅಲ್ಲಿ ಕಂಪ್ಯೂಟರ್ ಇಂಜಿನಿಯರ್ ಆಗಿದೆ. ಓ, ವೆರಿ ಗುಡ್ ವೆರಿ ಗುಡ್. ರಜಾ, ಸಾಟರ್ಡೆ ಸಂಡೇ ರಜಾನ ಅವ್ರಿಗೂ? ಹೌದು. ಸೊ ಇದನ್ನ ಮಿಕ್ಸಿ ಮಾಡ್ಕೊಂಡು ಮಾಡಮ್ಮ. ಆಯ್ತಾ? ಆಯ್ತು. ಇದು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ಇನ್ನು ಕುಕ್ಕರ್ ಇಡ್ಬೇಕು. ಕುಕ್ಕರ್ ಏನ? ಇದನ್ನ ಫಸ್ಟ್ ಈ ಕಡೆ ಇಟ್ಕೊಳ್ಳೋಣ. ಓಕೆ, ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ಕುಕ್ಕರ್ ಕೊಟ್ಟಿದ್ದೀವಿ. ಸ್ವಲ್ಪ ಆಯಿಲ್ ಹಾಕ್ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಣ್ಣೆ ಕಾಯ್ತಾ ಇದೆ. ಈ ಕಡೆ ಗೋಬಿನ ನಾವು ನೀರಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿದೀವಿ. ಓಕೆ, ಅದನ್ನ ಹಾಡು ದಾಸರ ಪದ ಎಲ್ಲ ಹೇಳ್ತೀವಿ ಅಂದ್ರಿ. ಮತ್ತೆ ಹಾಡು ಯಾವಾಗ? ಮತ್ತೆ ಯಾವಾಗ? ಅದು ಎಣ್ಣೆ ಕಾಯ್ಬೇಕಲ್ವಾ? ಇಲ್ಲ, ಇವಾಗ ಆಡ್ರಿ ಎಣ್ಣೆ ಕಾಯಿ ಅಷ್ಟೊಳಗೆ. ಯಾವ್ದಾರ ಒಂದು ಕೆಲಸ ಮಾಡೋಣ. ಇಲ್ಲ, ಇದು ಫಸ್ಟ್ ಎಣ್ಣೆ ಕಾಯಿ. ಫಸ್ಟ್ ನೀವು ದಾಸರ ಪದ ಆಡ್ಲೇಬೇಕ್ರಿ. ಅಷ್ಟೊಳಗೆ ಆಗಲ್ಲ. ಇಲ್ಲ, ಕಾಯೆಲ್ಲ ಹೇಳ್ರಿ. ಅಯ್ಯೋ ಅಕಟಕಟ. ಇದು ಇಷ್ಟು ದಪ್ಪ ಇದೆ. ಎಣ್ಣೆ ಇವಾಗ ಹಾಕಿದೀವಿ. ಕಾಯಿ 5 ನಿಮಿಷ ಬೇಕು. ಸ್ವಲ್ಪ ಕಡಿಮೆ ಮಾಡ್ತೀನಿ ಹೇಳಿ. ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ. ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ. ವಿಠಲ ನಾಮ ತುಪ್ಪವ ಬಳಸಿ ಬಾಯಿ ಚಪ್ಪರಿಸೋ. ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ. ಸಖತ್ತಾಗಿ ಹೇಳ್ತೀರಾ. ಹೇಳಕ್ ನಾಚಿಕೆ ಅಲ್ರಿ ನೀವು. ಟೀಚರ್, ಒಳ್ಳೆ ಟೀಚರ್ ಕತೆ ಆಯ್ತು. ಹಾಕ್ರಿ. ಏನ್ ಹಾಕ್ರಿ? ಹಾಕ್ರಿ. ಎಣ್ಣೆ ಕಾದೋಗಿದೆ. ಹಾಕ್ರಿ. ಬೇಲೀಫ್ ಹಾಕೋಣ. ಹಾಕ್ರಿ. ಶಾಹಿ ಜೀರಾ ಹಾಕೋಬೇಕು. ಹಾಕಿ ಮೇಡಮ್, ಹಾಕಿ. ಓಕೆ, ಶಾಹಿ ಜೀರಾ ಹಾಕಿದ್ದಾರೆ, ಮತ್ತೆ ಬಿರಿಯಾನಿ ಎಲೆನ ಹಾಕಿದ್ದಾರೆ. ಒಂದು 1/2 ಸ್ಪೂನ್ ಹಾಕಿದ್ರೆ ಸಾಕು. ಹೌದಾ? ಶಾಹಿ ಜೀರಾನ? ಇಲ್ಲ ಅದೇ ವಾಸನೆ ಬಂದ್ಬಿಡುತ್ತಲ್ಲ. ಹೌದು. ಚೆನ್ನಾಗಿಲ್ಲ ಅಂದ್ರೆ ಅದು. ಹೌದು. ಹಾಕಿ. ಆನಿಯನ್ ಹಾಕಿ. ನೋಡಿ, ಎಣ್ಣೆ ಇನ್ನ ಕಾಯ್ದೆ ಇಲ್ಲ. ಪೂರ್ತಿಯಾಗಿ ಹಾಡು ಹೇಳ್ಬೋದಾಗಿತ್ತು ನೀವು. ಲಾಸ್ಟ್ ಅಲ್ಲಾದ್ರೆ ಪೂರ್ತಿಯಾಗಿ ಹಾಕ್ತಿದ್ದೆ. ಲಾಸ್ಟ್ ಎಲ್ರಿ ಬರುತ್ತೆ? ನಿಮ್ ಲಾಸ್ಟ್ ಆದ ತಕ್ಷಣ ನಾವು ಕಳಿಸ್ಬಿಡ್ತೀವಲ್ಲ. ಟೆನ್ಷನ್ ಅಲ್ಲಿ ಇರ್ತೀನಲ್ಲ. ಓ, ಅಡಿಗೆ ಮಾಡೋ ಟೆನ್ಷನ್ ಇರ್ತೀರಾ? ಪ್ರಮೋದ್ ಅಲ್ಲ ಯಜಮಾನ್ ಹೆಸರು? ಹೌದು. ಪ್ರಮೋದ್, ಅಡಿಗೆ ಎಲ್ಲ ಚೆನ್ನಾಗಿ ಮಾಡ್ತಾರೇನಪ್ಪ? ಪರವಾಗಿಲ್ವಾ? ಏನು ಗುಡ್ಡಾ? ಓಕೆ, ಚೆನ್ನಾಗಿ ಮಾಡ್ತಿದ್ದ. ಅವ್ರು ಒಪ್ಕೊಂಡ್ಮೇಲೆ ಇನ್ನೇನ್ರಿ? ಸ್ವಲ್ಪ ಹೈಯಲ್ಲಿ ಇಡಿ. ಓಕೆ, ಇದು ಫ್ರೈ ಆಗ್ಬೇಕು. ಆಗ್ಲಿ. ಮತ್ತೆ ಆ ಪೇಸ್ಟ್ ಹಾಕ್ಬೇಕು. ಯಾವ ಪೇಸ್ಟು?
ಮಸಾಲ ರುಬ್ಕೊಂಡಿರುವಂತದ್ದು. ಹೌದು. ಅಪ್ಪನ್ಗೆ ಹೇಳಿದ್ರ ಟಿವಿಲ್ ಬರ್ತಾ ಇದೀನಿ ಅಡಿಗೆ ಮಾಡಕ್ ಹೋಗ್ತಾ ಇದೀನಿ ಅಂತ? ಹಾ, ಹೇಳಿದ್ರು. ಏನಂದ್ರು ಅಪ್ಪ? ಅವ್ರಿಗೆ ಖುಷಿ ಆಯ್ತು, ಒಂದು ಹಾಡು ಹಾಡ್ಬೇಕು ಅಂತ ಹೇಳಿದ್ರು. ಹೇಳಿದ್ರ ನೋಡಿದ್ರ ನಾವ್ ಈಗ ಕೇಳ್ದಿರೋ ನಾವು ಆಡಿಸ್ತಾ ಇದೀವಿ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಾಕಿ. ಮಗು ಹೆಸರು ನಿಮ್ಮ ಮಗು ಹೆಸರು ಹೇಳಿಲ್ಲ. ಶ್ರದ್ಧಾ ಅಂತ. ಶ್ರದ್ಧಾ ಹೆಣ್ಮಗುನಾ? ಹೌದು, 2.5 ವರ್ಷ ಆಯ್ತು. ಹೌದಾ? 1 ವರ್ಷ ಇರುವಾಗಲೇ ನಿಮ್ ಲೋಗೋ ಸಾಂಗ್ ಕೇಳಿದ್ರೆ ಅವ್ರು ಡ್ಯಾನ್ಸ್ ಮಾಡ್ತಾ ಇದ್ವಿ. ಅಯ್ಯೋ ಅಕಟ ಅಕಟ. ಇದು ಕುದೀತಾ ಇದೆ, ಸಾಕಾ ಕುದಿಲ್ಲ? ಹಾ, ನೋಡ್ಕೊಳ್ಳೋಣ. ನೋಡ್ಕೊಳ್ತೀರಾ? ಏನ್ ನೋಡ್ಕೊಳ್ತೀರಾ? ಅದು ಹಾಫ್ ಬಾಯ್ಲ್ ಆಗಿದೆ, ಹೆಚ್ಚು ಬೇಡ. ಆಗಿದೆ ಅನ್ಕೊಂಡಿದ್ದೀನಿ. ಆ ಕಡೆ ಇಟ್ಕೊಳ್ಳಿ, ಪರವಾಗಿಲ್ಲ. ಆಗಿದೆ. ಆಗಿದೆಯಾ? ಆಫ್ ಮಾಡೋಣ. ಓಕೆ, ಇದು ಆಯ್ತು. ಆಯ್ತು. ಇವಾಗ ಗ್ರೈಂಡ್ ಪೇಸ್ಟ್ ಹಾಕೋಣ. ಹಾಕಿ. ಸ್ವಲ್ಪ ಅದು ನಾವು ಕೊಡ್ತೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಅವರ ಅಚ್ಚ ಖಾರದ ಪುಡಿಯನ್ನು ಯೂಸ್ ಮಾಡ್ತಾ ಇದೀವಿ. ಎಷ್ಟು ಹಾಕೋಣ? ಸ್ವಲ್ಪ ನಿಮ್ ಖಾರ ಅಷ್ಟು ಬೇಕೋ ಅಷ್ಟು. ಬಿರಿಯಾನಿ ಮಸಾಲ ಹಾಕ್ತೀನಿ. ಓಕೆ, ಹಾಕಿ. 1 ಚಮಚ. ಒಂದಿಷ್ಟು ಆಯ್ತು. ಇವಾಗ ಸಾಲ್ಟ್ ಹಾಕೋಣ. ಹಾಕಿ. ಇದಿಷ್ಟು. ಸ್ವಲ್ಪ ಗರಂ ಮಸಾಲೆ ಹಾಕಿ ಮೇಡಮ್. ಏನು ಹಾಕಿ. ಹಾಕಬೇಕು? ಫ್ರೈ ಆಯ್ತು. ಇನ್ನು ರೈಸ್ ಹಾಕೊಂಡ್ರಿ. ಹಾಕ್ಬಿಡಿ. 15 to 20 ಮಿನಿಟ್ಸ್ ನೆನೆಸಿದ್ದೀನಿ. ನೆಂದಿರುವಂತ ಅಕ್ಕಿ ಹಾ. ಹಾಕಿ ಮೇಡಮ್. 1 ಕಪ್ ಹಾಕ್ತಿದ್ದೀನಿ. 1 ಕಪ್ ಅಕ್ಕಿನ? 1 ಕಪ್ ಅಕ್ಕಿಲಿ ನಿಮ್ಮ ಯಜಮಾನರು ನಿಮ್ಗೆ ನಿಮ್ಮ ಮಗಳಿಗೆ 3 ಜನಕ್ಕೆ ಆಗ್ಬಿಡುತ್ತಲ್ಲ? ಸಾಕಾಗತ್ತೆ. ಓಕೆ. ಇವಾಗ 2 ಕಪ್ಸ್ ವಾಟರ್ ಹಾಕೋಣ ಕರೆಕ್ಟಾಗಿ. 2 ಕಪ್ಸ್ ವಾಟರ್ ಕರೆಕ್ಟಾಗಿ ಹಾಕ್ಬೇಕಲ್ಲ? ಹಾ. ಅಳತೆಗೆ ತಕ್ಕಂತೆ ನೀರು ಹಾಕಿ. ಅಲ್ಲೇ ಇದೆಯಲ್ಲ 2 ಕಪ್ಸ್ ವಾಟರ್. ಅಂದ್ರೆ 1 ಕಪ್ ಅಕ್ಕಿಗೆ 2 ಕಪ್ ಅಷ್ಟು ನೀರು. ಆಲೆ ಕಾಲ್ವಾ ನೀವು ಹೇಳ್ತಾ ಇರೋದು? ಹೌದೌದು. ಲೋ ಫ್ಲೇಮ್ ಅಲ್ಲಿ ವಿಸಿಲ್ ಬಂದ್ರೆ ಚೆನ್ನಾಗಿ ಬಿರಿ ಬಿರಿಯಾಗಿ ಬರುತ್ತೆ. ಓಹೋ ಹೋ ಹೋ. ಬೇಕಾದ್ರೆ ಮುಚ್ಚವಾ? ಇದು ಹಾಕಲ್ವಾ? ಅದು ಮತ್ತೆ ಫ್ರೈ ಮಾಡಿ ಹಾಕೋಣ. ಇದ್ರ ಬಿರಿಯಾನಿ ತಾನೇ ಮಾಡ್ತಾರೆ ನಾವು? ಮೆತ್ತಗೆ ಆಗ್ಬಿಡುತ್ತೆ ಕುಕ್ಕರ್ ಅಲ್ಲಿ ಕುಕ್ ಮಾಡಿದ್ರೆ. ಓಹೋ, ಇದು ಆಂಧ್ರ ಬಿರಿಯಾನಿ ತಗೊಳ್ಳಿ. ಹೌದು. ಲೋ ಫ್ಲೇಮ್ ಅಲ್ಲಿ 3 ವಿಸಿಲ್ಸ್ ಬಂದ್ರೆ. 3 ವಿಸಿಲ್ಸ್ ಬರೋಷ್ಟೊಳಗೆ ನಾವೇನ್ ಮಾಡ್ಕೋಬೇಕು? ನಾವು ಅದನ್ನ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೋಬೇಕು ಅಂದ್ರೆ ನೀರಲ್ಲಿ ಬೇರೆ ಕುದಿಸಿದೀವಿ, ತೆಗೆದ್ಬೋಣ ಇದನ್ನ? ಅದು ಡ್ರೈನ್ ಮಾಡ್ಕೋಬೇಕು. ಆಗಿರ್ತೀವಿ. ನೀರಿಂದ ತೆಗ್ದಿದೀವಿ. ಅಂದ್ರೆ ನೀರಲ್ಲಿ ಸ್ವಲ್ಪ ಉಪ್ಪನ್ನ ಮತ್ತೆ ಅರಿಶಿನ ಪುಡಿಯನ್ನ ಹಾಕಿ ಬೇಯಿಸ್ಕೊಂಡಿದ್ದಾರೆ ಅದನ್ನ, ಗೋಬಿಯನ್ನ. ಅರ್ಧಂಬರ್ಧ ಒಂದು 50% ಬೆಂದಿದೆ. ನೆಕ್ಸ್ಟ್ ಏನ್ ಮಾಡ್ತೀರಾ? ಇನ್ನು ಫ್ರೈ ಪ್ಯಾನ್ ಕೊಟ್ಟು. ಫ್ರೈ ಪ್ಯಾನ್ ಏನು ಡೀಪ್ ಫ್ರೈ ಮಾಡ್ತೀರಾ? ಡೀಪ್ ಫ್ರೈ ಬೇಡ, ಸುಮ್ಮನೆ ಫ್ರೈ ಮಾಡೋದಾ? ಸಾಕು. ಮತ್ತೇನ್ ಕೊಟ್ಟಿದ್ದೀವಿ? ಸಾಕಾಗುತ್ತೆ. ಎಣ್ಣೆ ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದು 3 ವಿಷಲ್ ಬರಬೇಕು. ಹೌದೌದು. ಅದನ್ನ ನಾವು ಈಗ ಸ್ವಲ್ಪ ಡ್ರೈ ಮಾಡ್ಕೊಂಡು ಇಲ್ಲಿ ಎಣ್ಣೆಲಿ ಹಾಕಿ ಫ್ರೈ ಮಾಡ್ತಾ ಇದೀವಿ. ಹೌದು. ಸ್ಲೋ 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 ಒಂದೊಂದೇ ಹಾಕಿ ಸಿಡಿದು ಗಿಡಿದ್ರೆ ಏನ್ ಮಾಡ್ತೀರಾ? ಇಷ್ಟು ಬೇಕಾಗುತ್ತೆ. ಇಷ್ಟು ಬೇಕಾಗುತ್ತಲ್ಲ? ಫ್ರೈ ಆದ್ಮೇಲೆ ಅದು ಇಷ್ಟೇ ಆಗ್ಬಿಡುತ್ತೆ. ಸ್ವಲ್ಪ ಕಮ್ಮಿ ಆಗುತ್ತೆ. ಈಗ ಸಾಲ್ಟ್ ಸ್ವಲ್ಪ ಹಾಕಿದ್ವಿ ನಾವು. ಹೌದು. ಸ್ವಲ್ಪ ಹಾಕೋಣ. ಹಾಕಿ. ಸ್ವಲ್ಪ ಗರಂ ಮಸಾಲೆ. ಓಕೆ, ಹಾಕಿ. ಇದನ್ನ ಫ್ರೈ ಮಾಡಿ ಬಿರಿಯಾನಿ ಮೇಲೆ ಹಾಕ್ತೀರಾ? ಹೌದು. ಅಥವಾ ಬಿರಿಯಾನಿ ಕೊಡ್ಬೇಕಾದ್ರೆ ಮೇಲ್ಗಡೆ ಹಾಕೊಡ್ತೀರಾ? ಇಲ್ಲ, ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡ್ಬಿಡ್ತೀರಾ? ಓಕೆ. ಅದಕ್ಕೆ ಹಾಕ್ಬಿಟ್ರೆ ಫುಲ್ ಮೆತ್ತಗಾಗಿ ಚೆನ್ನಾಗಾಗಲ್ಲ. ಓಕೆ. ಸ್ವಲ್ಪ ಬ್ರೌನ್ ತರ ಆಗ್ಬೇಕಾ? ಬ್ರೌನ್ ಆಗಿ. ಓಕೆ, ಆಗ್ಲಿ 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 ಆಗ್ಲಿ, ನೋ ಪ್ರಾಬ್ಲಮ್. ಓಕೆ, ಸ್ವಿಚ್ ಆಫ್ ಮಾಡಿದ್ದೀವಿ. ಈ ಕಡೆ ನಮ್ಮ ಗೋಬಿ ಬಿರಿಯಾನಿ ಗೋಬಿ ಇಲ್ಲದೆ ರೆಡಿ ಆಗಿದೆ. ಗೋಬಿ ಆ ಕಡೆ ರೆಡಿ ಆಗ್ತಾ ಇದೆ. ಓಕೆ, ಫುಲ್ ಬ್ರೌನ್ ಆಗಿದೆಯಾ? ಹಾ, ಬ್ರೌನ್ ಆಗಿದೆ. ಸಾಕಾ? ಸಾಕು. ಹಂಗಾರೆ ಸಾಕು ಸುಂದರಿ. ತಿಂತೆಗೇನಾ? ಓಕೆ. ಇದನ್ನ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ತಿರ್ಗಾ ಬಿಸಿ ಮಾಡ್ಬೇಕಾ? ಇಲ್ಲ, ಮಿಕ್ಸ್ ಮಾಡಿದ್ರೆ ಸಾಕು. ಓಕೆ, ಮಾಡಿ ಮಿಕ್ಸ್ನ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ.
ಗೋಬಿ ಬಿರಿಯಾನಿ ರೆಡಿ. ಟೇಸ್ಟ್ ಮಾಡಿ ಹೇಳಿ. ಓಕೆ, ಗೋಬಿ ಬಿರಿಯಾನಿ ರೆಡಿ ಮಾಡಿದ್ದಾರೆ. ಗೋಬಿ ಒಂದ್ ಕಡೆ, ಬಿರಿಯಾನಿ ಕಡೆ ರೆಡಿ ಮಾಡಿ ಎರಡು ಮಿಕ್ಸ್ ಮಾಡಿ ಗೋಬಿ ಬಿರಿಯಾನಿ ಮಾಡಿ ವಾಣಿಶ್ ಅವರು ನಮ್ ಕೈಲಿ ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ವಾಣಿಶ್ ಅವರು ಅಂತ ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಬರ್ಕೊಳ್ಳಿ. ಗೋಬಿ ಬಿರಿಯಾನಿ ಮಾಡುವ ವಿಧಾನ: ಒಂದು ಪಾತ್ರೆಗೆ ನೀರು, ಹೂಕೋಸು, ಅರಿಶಿನ, ಉಪ್ಪು ಹಾಕಿ ಬೇಯಲು ಬಿಡಿ. ಮಿಕ್ಸಿ ಜಾರಿಗೆ ಟೊಮ್ಯಾಟೊ, ಹಸಿರು ಮೆಣಸಿನಕಾಯಿ, ಲವಂಗ, ಚಕ್ಕೆ ಹಾಕಿ ರುಬ್ಬಿಕೊಳ್ಳಿ. ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಶಾಹಿ ಜೀರಾ, ಪಲಾವ್ ಎಲೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಬ್ಬಿದ ಮಸಾಲ, ಅಚ್ಚ ಖಾರದ ಪುಡಿ, ಬಿರಿಯಾನಿ ಮಸಾಲ, ಉಪ್ಪು, ಗರಂ ಮಸಾಲ ಹಾಕಿ 1 ಕಪ್ ಬಾಸುಮತಿ ಅಕ್ಕಿ, 2 ಕಪ್ ನೀರು ಹಾಕಿ 3 ವಿಷಲ್ ಕೂಗಿಸಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ನಂತರ ಅರ್ಧ ಬೆಂದ ಹೂಕೋಸನ್ನು ಹಾಕಿ ಉಪ್ಪು, ಗರಂ ಮಸಾಲ ಸೇರಿಸಿ ಹುರಿದು ಕುಕ್ಕರ್ಗೆ ಹಾಕಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಸೇರಿಸಿದರೆ ಗೋಬಿ ಬಿರಿಯಾನಿ ರೆಡಿ ಟು ಟೇಸ್ಟ್. ಟೇಸ್ಟ್ ಮಾಡೋದಕ್ಕಿಂತ ಮೊದಲು ಒಳ್ಳೆ ಒಂದು ಕೀರ್ತನೆ ಆಡ್ರಿ. ಎಷ್ಟು ಚೆನ್ನಾಗಿ ಆಡ್ತೀರಾ, ಎಷ್ಟು ಸಖತ್ತಾಗಿದೆ ನಿಮ್ಮ ವಾಯ್ಸು. ಏನ್ರಿ ನೀವು? ರಾಮ 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 ಸೀತಾ ರಾಮಾಯಣಿರೋ, ರಾಮ 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 ಸೀತಾ ರಾಮಾಯಣಿರೋ, ಅಮರ ಪತಿಯ ದಿವ್ಯ ನಾಮ ಅಂದೋದಗದೋ. ಓ ರಾಮ 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 ಸೀತಾ ರಾಮಾಯಣಿರೋ. ಸಖತ್ತಾಗಿ ಆಡಿದಿರ ಮಣಿ. ಈ ತರ ಕೀರ್ತನೆ ಹಾಕೊಂಡು ಈ ಕಡೆ ಬಿಸಿ ಬಿಸಿಯಾಗಿ ಖಾರವಿರುವಂತ ಬಿರಿಯಾನಿನ ಇಟ್ಕೊಂಡು ತಿಂತಾ ಇದ್ರೆ ಸ್ವಲ್ಪ ಮಳೆಗಳೇ ಬಂದ್ಬಿಟ್ರೆ ಅದ್ಭುತವಾಗಿ ಬಾರ್ಸಾಕ್ ಬಿಡ್ಬೋದು. ತುಂಬಾ ಚೆನ್ನಾಗಿ ಮಾಡಿದೀರಾ, ಥ್ಯಾಂಕ್ ಯು. ನಿಮ್ಗೆ ನಿಮ್ ತಂದೆಯವ್ರಿಗೆ ಕೇಳಿದೆ ಅಂತೇಳಿ ಕರ್ಕೊಂಬಂದಂತ ಯಜಮಾನರಿಗೆ, ಸುಮ್ಮನೆ ಇದ್ದಂತ ನಿಮ್ಮ ಮಗಳಿಗೆ ಎಲ್ಲರಿಗೂ ಥ್ಯಾಂಕ್ಸ್. ಥ್ಯಾಂಕ್ ಯು. ಜಿ ಕನ್ನಡಗೆ ಎಲ್ರಿಗೆ ಥ್ಯಾಂಕ್ಸ್. ತಮ್ಮ ಹೆಸರು? ಶುಭ. ಶುಭ ಅವ್ರೆ ಎಲ್ಲಿಂದ? ನಾಗರಬಾವಿ. ಶುಭ ಅವ್ರೆ ಏನ್ ಮಾಡ್ಕೊಂಡಿದ್ದೀರಾ? ಸರ್ ನಾ ಹೌಸ್ ವೈಫ್. ಯಜಮಾನ್ರು ಏನ್ ಮಾಡ್ತಾರೆ? ನಮ್ದು ಬಿಸ್ನೆಸ್ ಟಿವಿ ಶೋರೂಮ್ ಇದೆ ಮೂಡಲ್ಪಳ್ಳಿ. ಓಕೆ, ಹೇಳಿ, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಏನ್ ಅಡಿಗೆ ಮಾಡ್ತಾ ಇದೀರಾ? ಸರ್ ನಾನು ತಟ್ ಕಡ್ಬು ಅಂತ ಮಾಡ್ತಾ ಇದ್ದೀನಿ. ತಟ್ ಕಡ್ಬಾ? ಅದ್ಯಾವ್ದ್ರಿ ತಟ್ ಕಡ್ಬು? ಅದು ಟ್ರೆಡಿಷನಲ್ ಡಿಶಸ್. ಯಾವ ಊರವ್ರು ನೀವು ಶುಭ? ನಾನು ಬೇಸಿಕಲಿ ಬೆಂಗಳೂರು, ಬಟ್ ನಮ್ಮ ತಾಯಿ ತಂದೆಯವರೆಲ್ಲ ಮೈಸೂರವರು. ಹೌದಾ? ತಟ್ಟ ಗಿಟ್ಟದಲ್ಲ ಇಲ್ವಲ್ಲ ಮೈಸೂರಲ್ಲೂ ಬೆಂಗಳೂರಲ್ಲೂ? ಇವಾಗ ಮಾಡ್ತೀನಿ ನೋಡಿ ಸರ್. ಓಕೆ, ಶುಭ ಅವ್ರೇನೋ ತಟ್ಟ ಕಡುಬು ಮಾಡಿ ತೋರಿಸ್ತಾ ಇದಾರೆ. ತಟ್ ಕಡುಬು ಅಂತೆ. ಓಕೆ, ನೋ ಪ್ರಾಬ್ಲಮ್. ತಟ್ ಕಡುಬು ಮಾಡಕ್ಕೆ ಏನೇನ್ ತಂದಿದ್ದೀರಾ? ತಟ್ಟಿ ಕಡುಬು ಬೇಕಾಗುವ ಸಾಮಗ್ರಿಗಳು: ಜೀರಾ ಅಕ್ಕಿ, ಬೆಲ್ಲ, ಹಸಿರು ಮೆಣಸಿನಕಾಯಿ, ಉದ್ದಿನ ಬೇಳೆ, ಕಡಲೆಬೇಳೆ, ಸಾಸಿವೆ, ಜೀರಿಗೆ, ಕಾಳು ಮೆಣಸು, ತೆಂಗಿನಕಾಯಿ ತುರಿ, ಹುಣಸೆ ಹಣ್ಣು, ಇಂಗು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಉಪ್ಪು, ಎಣ್ಣೆ. ಓಕೆ, ಮಾಡಕ್ಕೆ ಏನ್ ಕೊಡ್ಲಿ ಮೇಡಮ್ ನಿಮ್ಗೆ? ಸರ್ ನಂಗೊಂದು ಪಾತ್ರೆ ಬೇಕು, ಸ್ವಲ್ಪ ಅಕ್ಕಿ ಹುರ್ಕೊಳಕ್ಕೆ. ಅಕ್ಕಿ ಹುರ್ಕೊಳಕ್ ಪಾತ್ರೆ ಬೇಕಾ? ಹಾ. ಒಬ್ಬನೇ ಮಗನಾ? ಇಬ್ರು ಮಕ್ಳು ಸರ್. ಏನ್ ಹೆಸರು? ಯಶಸ್ ಮತ್ತೆ ಶ್ರೇಯಸ್. ಅಕ್ಕಿ ಹಾಕೊಂತ ಇದೀನಿ ಸರ್, ಹಾಕೊಳ್ಳಿ ಮೇಡಮ್. ಸ್ವಲ್ಪ ಹುರ್ಕೊಳಕ್ಕೆ. ಓಕೆ, ಫಸ್ಟ್ ಅಕ್ಕಿನ ಹುರ್ಕೋಬೇಕಾ? ಸ್ವಲ್ಪ ಉರಿಬೇಕಷ್ಟೇ, ಜಾಸ್ತಿ ಬೇಡ. ಸ್ವಲ್ಪ ಬಿಸಿ ಆದ್ರೆ ಸಾಕು. ಹಂಗಂತೀರಾ? ಬಿಸಿ ಆಗಿಲ್ಲ ಅಂದ್ರೆ ಅದು ಅಂಟತ್ತೆ ಸರ್. ಹೌದಾ? ಹುರಿದ್ರೆ ಸ್ವಲ್ಪ ಉದ್ರುದ್ರಾಗಿ ಬರುತ್ತೆ. ಓಕೆ, ಮೈಸೂರು ಯಾರಿದ್ದಾರೆ ಇವಾಗ? ಸರ್ ಮೈಸೂರಲ್ಲಿ ಇವಾಗ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಅವರೆಲ್ಲ ಇದ್ದಾರೆ. ಓಕೆ, ಸಾಕ ಇಷ್ಟೇನೆ? ಸಾಕು ಸಾಕು. ಏನ್ ಮಾಡೋದಿನ್ನ? ಇದನ್ನ ಸ್ವಲ್ಪ ತರಿಯಾಗಿ ಪುಡಿ ಮಾಡ್ಕೋಬೇಕು. ಓಕೆ, ಆಫ್ ಮಾಡಿ. ಆಫ್ ಮಾಡ್ಬಿಡಿ ಸರ್. ಹಾಕೊಳ್ಳಿ, ಬಿಸಿ ಇದೆ, ಹುಷಾರು. ಸೊ ಇದನ್ನ ಪುಡಿ ಮಾಡಿ ಸ್ವಲ್ಪ ರವೆ ತರ ಪುಡಿ ಮಾಡ್ಕೊಳ್ಳಿ ಮೇಡಮ್. ಸರ್ ಇದಾಗಿದೆ. ಸೊ ಒಂದು ಪಾತ್ರೆ ಬೇಕು ಸರ್. ಪಾತ್ರೆ ಇದಕ್ಕೆ? ಅದು ಇದು ಒಗ್ಗರಣೆ ಹಾಕ್ಬಿಟ್ಟು ಸ್ವಲ್ಪ ನೀರಲ್ಲಿ ಬೇಯಿಸ್ಬೇಕು, ಉಪ್ಪಿಟ್ಟು ತರ ಮಾಡ್ಕೋಬೇಕು ಫಸ್ಟ್. ಈ ತವಾ ಆಗುತ್ತಾ? ಇದು ಬಾಣ್ಲೆ ಆಗುತ್ತೆ ಆಗುತ್ತಲ್ಲ? 1 ಸ್ಪೂನ್ ಎಣ್ಣೆ ಹಾಕಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸಾಸಿವೆ ಹಾಕ್ತಾ ಇದೀನಿ ಸರ್. ಸಾಸಿವೆ, ಜೀರಿಗೆ ಆಯ್ತು. ಮೆಣಸು ಕೂಡ ಸ್ವಲ್ಪ ಮೆಣಸು. ಓಕೆ, ಸ್ವಲ್ಪ ಉದ್ದಿನ ಬೇಳೆ. ಓಕೆ, ಆಮೇಲೆ ಸ್ವಲ್ಪ ಕಡಲೆಬೇಳೆ. ಕಡಲೆಬೇಳೆನೂ ಸ್ವಲ್ಪ ಸರ್. ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕಿ. ಆಮೇಲೆ ಸೊ 1 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. ಹೌದು, ಅದಕ್ಕೆ 2 ಗ್ಲಾಸ್ ನೀರು ಹಾಕ್ಬೇಕು ಇಲ್ಲಿ. ಓಕೆ, ಹಾಕಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು. ಅಕ್ಕಿ ಹಳೇದಾದ್ರೆ 2.5 ಗ್ಲಾಸ್ ಆದ್ರೂ ನಡೆಯುತ್ತೆ ಸರ್.
ಓಕೆ ಅಕ್ಕಿ ಮೇಲೆ ಡಿಪೆಂಡ್ ಆಗತ್ತೆ. ಓಕೆ ಓಕೆ ಓಕೆ. ಕುದಿಬೇಕು ಸರ್. ಸ್ವಲ್ಪ ಉಪ್ಪು ಹಾಕ್ತೀನಿ. ಹಾಕಿ ಮೇಡಮ್ ಹಾಕಿ. ಸ್ವಲ್ಪ ಉಪ್ಪು. ಓಕೆ. ಸ್ವಲ್ಪ ಕುದಿಬೇಕದು. ಮುಚ್ಚಿಬಿಡಿ. ಕೊತ್ತಂಬರಿ ಸೊಪ್ಪಿನ ಚಟ್ನಿಗೆ ಕೊತ್ತಂಬರಿ ಹಾಕೊತಾ ಇದ್ದೀನಿ. ಅಂದ್ರೆ ನಾವು ಕಡುಬಿಗೆ ಒಂದು ಚಟ್ನಿ ಮಾಡ್ಕೊಳ್ತಾ ಇದೀವಿ. ಹಾ. ಫಸ್ಟ್ ಅದಕ್ಕೆ ಚಟ್ನಿ ಮಾಡ್ಕೊಳ್ಳೋಕೋಸ್ಕರ ಕೊತ್ತಂಬರಿ ಹಾಕೊಳ್ತಾ ಇದೀವಿ. ಹೌದು ಸರ್. ಓಕೆ. ಸ್ವಲ್ಪ ಕೊತ್ತಂಬರಿ, ಹಾ ಹಸಿಮೆಣಸಿನ್ಕಾಯಿ, ನಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋ. ಹಾಕಿ 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 ಹಾಕಿ. ಓಕೆ. ಸ್ವಲ್ಪ ಹುಣಸೆ ಹಣ್ಣು. ಹುಣಸೆ ಹಣ್ಣು ಸ್ವಲ್ಪ ಆಯ್ತು. ಸ್ವಲ್ಪ ಒಂದು 3 ಸ್ಪೂನ್ ಕಾಯಿ ತುರಿ. ಯಾರಿಗಿಷ್ಟ ನಿಮ್ಮಲ್ಲಿ ತಟ್ಟು? ನಮ್ಮ ಯಜಮಾನ್ರಿಗೆ ಸರ್. ಹೌದಾ? ಯಜಮಾನ್ರಿಗೆ ಬಹಳ ಇಷ್ಟನಾ ಇದು? ವೆಜಾ ನಾನ್ ವೆಜಾ ನೀವು? ವೆಜಿಟೇರಿಯನ್. ಸ್ವಲ್ಪ ರುಚಿಗೆ ಬೆಲ್ಲ, ಸ್ವಲ್ಪ ಜೀರಿಗೆ ಹಾಕೊಂತೀನಿ. ಹಾಕೊಳ್ಳಿ ಮೇಡಮ್ ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಹಾಕೊಳ್ಳಿ. ಇಷ್ಟು ಗ್ರೈಂಡ್ ಮಾಡಿ ಮಾಡ್ಕೊಳ್ಳಿ ಮೇಡಮ್ ಮಾಡ್ಕೊಳ್ಳಿ. ನೀರ್ ಹಾಕ್ತೀರಾ? ನೀರ್ ಹಾಕಲ್ವಾ ಸ್ವಲ್ಪ ಚಟ್ನಿ? ನೀರು ಹಾಕಬೇಕು ಸರ್. ಅದು ಕುದೀತಾ ಇದೆ ಅನ್ಸುತ್ತೆ. ಓಕೆ ಕುದೀತಾ ಇದೆ. ಇದು ಅಕ್ಕಿ ತರಿ. ಅಕ್ಕಿ ತರಿ. ಅಕ್ಕಿನ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡು ಮಿಕ್ಸಿ ಮಾಡಿಬಿಟ್ಟು ತರಿ ತರಿ ಮಾಡಿಬಿಟ್ಟು. ಓಕೆ ಓಕೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು. ಓಕೆ ಓಕೆ ಓಕೆ. ಲಿಡ್ ಕ್ಲೋಸ್ ಮಾಡಿಬಿಡಿ. ಸ್ವಲ್ಪ ಸಿಮ್ ಮಾಡಿಬಿಟ್ಬಿಡಿ ಸರ್. ಅದು ಹಂಗೆ Okay. ಗಟ್ಟಿ ಆಗುತ್ತೆ. ಇದಕ್ಕೆ Okay. ಸ್ವಲ್ಪ ನೀರು ಹಾಕೊಂಡು ಗ್ರೈಂಡ್ ಮಾಡಬೇಕು. ಇದಾಗಿದೆ. ಆಯ್ತಾ ಚಟ್ನಿನ? ಆಗಿದೆ. ಇನ್ನ ಗಟ್ಟಿ ಆಗ್ಬೇಕಲ್ಲ? ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕು. ಒಗ್ಗರಣೆ ಹಾಕಕ್ಕೆ ಒಂದು ಪಾತ್ರೆ ಬೇಕು ಸರ್. ಹಾಕೊಂಡ್ಬಿಡ್ಬೇಕು. 1 ಸ್ಪೂನ್ ಎಣ್ಣೆ ಹಾಕಿ. 1 ನಿಮಿಷ. ಇದಾಗಿದೆ ಸರ್. ಆಗಿದೆಯಾ? ಇದು ಫುಲ್ ಸ್ವಲ್ಪ ತಣ್ಣಗಾಗ್ಲಿ ಬಿಡಿ ಅದು. ಚಟ್ನಿ. ಚಟ್ನಿನ ಒಗ್ಗರಣೆ ಹಾಕಿ ಸ್ವಲ್ಪ ಕುದಿಸ್ಬೇಕು. ಕುದಿಸಿ ಮೇಡಮ್. ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ. ಓಕೆ. ಸ್ವಲ್ಪ ಉದ್ದಿನ ಬೇಳೆ ಹಾಕಿ ಮೇಡಮ್. ಸ್ವಲ್ಪ. ಓಕೆ. ಸ್ವಲ್ಪ ಇಂಗು. ಓಕೆ. ರುಬ್ಬಿರೋ ಈ ಮಿಶ್ರಣ ಇದ್ರೊಳಗಡೆ ಹಾಕ್ಬಿಟ್ಟು ಸ್ವಲ್ಪ ಹಾಕಿ, ಹಾಕಿ. ಕುದಿಸ್ಬೇಕು ಸರ್. ಓಹೋ ಓಹೋ ಓಹೋ. ಕೊತ್ತಂಬರಿಯ ಚಟ್ನಿ ಕುದೀತಾ ಇದೆ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಬೇಕಲ್ಲ? ಹೌದು. ಇದು ಆ ಕಡುಬಿನ ತಿನ್ನಗೆ ಕಾಂಬಿನೇಷನ್ ಆಯ್ತು. ಹೌದು. ಕುದೀತಾ ಇದೆ. ಏನ್ ಮಾಡೋಣ ನೆಕ್ಸ್ಟ್? ತಣ್ಣಗಾಯ್ತು. ತಣ್ಣಗಾಯ್ತು. ಇದು ಕೊತ್ತಂಬರಿ ಚಟ್ನಿ. ಇದು ಕೊತ್ತಂಬರಿ ಚಟ್ನಿನಾ? ಹೌದು ಸರ್. ಇದಾಗಿದೆ. ಗಟ್ಟಿ ಆಯ್ತಲ್ಲ? ಹಾ. ಇಡ್ಲಿ ತಟ್ಟೆ ಕಡಿ. ಓಕೆ. ಇಡ್ಲಿ ಪಾತ್ರೆ ಫಸ್ಟ್ ಇಟ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಡಿ. ಸ್ವಲ್ಪ ನೀರು ಹಾಕಬೇಕು. ಓಕೆ. ಸ್ವಲ್ಪ ಎಣ್ಣೆ ಹಚ್ಬಿಡ್ಬೇಕು. ಓಕೆ ಹಚ್ಚಿ 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 ಹಚ್ಚಿ. ಇದನ್ನ ಸ್ವಲ್ಪ ಇಡ್ಲಿ ತರ ಈ ತರ ಮಾಡಿ 2 ತಿಂದ್ರೆ ಸಾಕು ಬಿಡ್ರಿ. ಓಹೋ. ಈ ತರ ಮಾಡಿ ಓಹೋ. ಸ್ಟೀಮ್ ಅಲ್ಲಿ ಬೇಯಿಸ್ಬೇಕು 10 ನಿಮಿಷ. 10 ನಿಮಿಷ ಸ್ಟೀಮ್ ಆಗ್ಬೇಕಾಗ. ಮುಚ್ಬೋಣ? ಮುಚ್ಚಿಬಿಡಿ. ಆಗಿದೆ. ಆಫ್ ಮಾಡಿ. ಬಿಸಿ ಬಿಸಿ ತಟ್ಟೆ ಕಡುಬು ಕೊತ್ತಂಬರಿ ಚಟ್ನಿ ರೆಡಿ ಇದೆ. ತಟ್ಟೆ ಕಡುಬು ಕೊತ್ತಂಬರಿ ಚಟ್ನಿ ರೆಡಿ ಮಾಡಿ ಕೊಟ್ಟಿದ್ದಾರೆ ಶುಭಾ ಅವರು. ಕಡೆಯದಾಗಿ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ತಮ್ಮ ಹೆಸರು? ರಾಧಾ. ರಾಧಾ ಅವರೇ ಎಲ್ಲಿಂದ ಬರ್ತಾ ಇದ್ದೀರಾ? ರಾಮೂರ್ತಿ ನಗರದಿಂದ. ಏನ್ ಮಾಡ್ಕೊಂಡಿದ್ದೀರಾ ರಾಧಾ ಅವರೇ? ನಾನು ಸಣ್ಣದಾದ ಒಂದು ಇನ್ಸ್ಟಿಟ್ಯೂಟ್ ಇಟ್ಟಿದ್ದೀನಿ ಸರ್. ಏನ್ ಇನ್ಸ್ಟಿಟ್ಯೂಟ್? ಡಾನ್ಸ್ ಕ್ಲಾಸ್, DPR ವೈಭವ ಕಲ್ಚರ್ ಸೆಂಟರ್ ಅಂತ. ಓಕೆ. ಡಾನ್ಸ್ ಅಂಡ್ ಮ್ಯೂಸಿಕ್ ಆಕ್ಟಿವಿಟೀಸ್ ಕ್ಲಾಸಸ್ ಮಕ್ಕಳಿಗೆ. ನೀವು ಡ್ಯಾನ್ಸರ್? ಕಲ್ತಿದ್ದೀನಿ. ಭರತನಾಟ್ಯ, ವೀಣೆ, ಕರಾಟೆ ಎಲ್ಲ ಕಲ್ತಿದ್ದೀನಿ. ಕರಾಟೆನೂ ಕಲ್ತ್ಬಿಟ್ಟಿದ್ದೀರಾ? ಹಂಗಂದ್ರೆ ಕಷ್ಟ. ಎಲ್ಲಾ ಡ್ಯಾನ್ಸ್ ಗಳು ಓಕೆ, ಕರಾಟೆ ಯಾಕೆ? ಯಾಕೆಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಅದೊಂದು ಇಷ್ಟ ಇತ್ತು. ಮಿಲಿಟರಿಗೆ ಸೇರುವಂತ ಒಂದು ಆಸೆ. ಆ ಆಸೆಗೆ ಕರಾಟೆ ಕಲ್ತಿ. ಕರಾಟೆ ಕಲ್ತಿದ್ದು ಉಪಯೋಗ ಆಯ್ತೋ ಬಿಡ್ತೋ? ಡ್ಯಾನ್ಸ್ ಕಲ್ತಿದ್ದು ಉಪಯೋಗ ಆಗ್ತಾ ಇದೆಯಾ? ಕರಾಟೆ ಕಲ್ತಿದ್ದು ಉಪಯೋಗ ಆಯ್ತು. ಯಾರಿಗಾರ ಬಾರಿಸಿದ್ರಾ? ಕಳ್ಳರನ್ನ ಹಿಡಿದಿದ್ದೆ. ಯಾರನ್ರಿ? ದಂಡು ಪಳ್ಯದವ್ರನ್ನ. ನೀವು? ಎಸ್.
ನಮ್ಮ ರಾಮತೀರ್ಥ ಸ್ಟೇಷನ್ ಹಿಡಿದು ಅವ್ರನ್ನ ಇದ್ ಮಾಡಿದ್ದು. ಹೌದೇನು? ದಂಡು ಪಳಿದವ್ರು ಕರೆಕ್ಟ್ ಅವ್ರು ಹಿಡಿದಿರಿ. ಓಕೆ, ರಾಧಾ ಅವರೇ ಏನ್ ಮಾಡ್ತಾ ಇದೀರಾ ಡ್ಯಾನ್ಸ್ ಅನ್ಬಿಟ್ಟು? ಬಾಳೆ ದಿಂಡಿನ ಪಲ್ಯ ಮಾಡ್ಬೇಕು. ಓಕೆ, ಬಾಳೆ ದಿಂಡಿನ ಪಲ್ಯ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಬಾಳೆ ದಿಂಡಿನ ಪಲ್ಯ ಬೇಕಾಗುವ ಸಾಮಗ್ರಿಗಳು: ಬಾಳೆ ದಿಂಡು, ಬ್ಯಾಡಗೆ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಧನಿಯಾ, ಬಿಳಿ ಎಳ್ಳು, ಜೀರಿಗೆ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಈರುಳ್ಳಿ, ತೆಂಗಿನಕಾಯಿ ತುರಿ, ಕರಿಬೇವು, ಸಬ್ಬಸಿಗೆ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಸಾಕಾ? ಏನ್ ಕೊಡ್ಲಿ ಮಾಡಕ್ ನಿಮ್ಗೆ? ಫ್ರೈ ಮಾಡ್ಕೊಳ್ಳೋದಕ್ಕೆ, ಡ್ರೈ ಫ್ರೈ ಮಾಡೋದಕ್ಕೆ ಒಂದು ಚಿಕ್ಕ ಬಾಣಲಿ ಬೇಕು ಸರ್. ಓಕೆ, 2 ಲವಂಗ, 2 ಲವಂಗ, ಒಂದು ಒಂದ್ ಚಕ್ಕೆ, 1 ಏಲಕ್ಕಿ, 1 ಏಲಕ್ಕಿ, ಧನಿಯಾ 1 ಸ್ಪೂನ್ ಹಾಕ್ತಿದ್ದೀನಿ. 1 ಸ್ಪೂನಾ? ಆಯ್ತು. ಬ್ಯಾಡಿಗೆ ಮೆಣಸಿನಕಾಯಿ ಒಂದು 4 4-5 ಅದು ಹೇಗಿದೆ ನೋಡ್ಕೊಂಡು, ಅದು ಕಲರಿಗೋಸ್ಕರ ಅಷ್ಟೇ, ಕಲರು ಟೇಸ್ಟ್ ಕೊಡುತ್ತೆ. ಆಯ್ತು. ಖಾರಕ್ಕೆ ಬ್ಯಾಡಿಗೆ ಇದು ಗುಂಟೂರು ಮೆಣಸಿನಕಾಯಿ ಸರ್. ಓಕೆ, ಆಮೇಲೆ ಇಷ್ಟು ಇರ್ಲಿ, ಸಣ್ಣ ಹುರಿನೇ ಇರ್ಲಿ. ಈ ಹುರಿಗೆ ಎಳ್ಳು ಮತ್ತೆ ಗಸಗಸೆ ಸರ್ ಹಾಕೊಳ್ಳಿ. ಅಂತೂ ನಿಮ್ಮ ಎಲ್ಲಾ ಸ್ಟೂಡೆಂಟ್ಸು ಇವತ್ತು ಅಡಿಗೆ ಮಾಡೋದು ನೋಡ್ತಾರೆ, ಟೀಚರ್ ಅಡಿಗೆ ಮಾಡೋದು ನೋಡ್ತಾರಲ್ಲ. ಇದಿಷ್ಟೇ ಸಾಕು ಸರ್. ಇದಕ್ಕೆ ಹಾಕೊಳ್ತೀರಾ? ಹೌದು. ಹಾಕೊಳ್ಳಿ. ಅದನ್ನ ಪೌಡರ್ ಮಾಡ್ಕೋಬೇಕು. ಸೊ ಇದಾಗಿದೆ. ಒಂದು ಬಾಣಲಿ ಬೇಕು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸೊ ಎಣ್ಣೆ ಕಾಯ್ತಿದೆ. ಕಾದಿದೆ. ಸಾಸಿವೆ ಹಾಕ್ತಾ ಇದೀನಿ. ಹಾಕಿ ಮೇಡಮ್. ಸಾಸಿವೆ ಹಾಕಾಯ್ತು. ಸ್ವಲ್ಪ ಜೀರಿಗೆ ಹಾಕಾಯ್ತು. ಈರುಳ್ಳಿ ಹಾಕ್ತೀನಿ ಸರ್. ಇವಾಗ ಇದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ತಿದ್ದೀನಿ ಸರ್. ಹಾಕೊಳ್ಳಿ. ಸಾಕಿದೆ. ಈ ಕರ್ಬೇವಿನ ಸೊಪ್ಪಿದೆ ಸರ್. ಓಕೆ, ಅದು ಫ್ರೈ ಆಗಬೇಕು. ಆಗ್ಲಿ ಸೊ ಬೇಗ ಫ್ರೈ ಆಗ್ಲಿಕ್ಕೆ ಒಂಚೂರು ಉಪ್ಪು ಹಾಕ್ತೀನಿ. ಹಾಕಿ. ಬ್ರೌನ್ ಆಗತ್ತೆ ಬೇಗ ಅಂತ. ಸೊ ಇದು ಬ್ರೌನ್ ಆಗಿದೆ. ಓಕೆ, ಸೊ ಇವಾಗ ಇದು ನಾವು ಬಾಳೆ ದಿಂಡು ಮತ್ತೆ ಕಡಲೆಬೇಳೆ ಬೇಯಿಸಿರುವಂತದ್ನ ಸೊ ಇವಾಗ ಇದಕ್ಕೆ ಹಾಕ್ತೀವಿ. ಹಾಕಿ. ಸೊ ಈ ಪೌಡರ್ನ ಇದ್ರ ಜೊತೆಲಿ ಹಾಕಿ ಹಾಕಿ. ಅದನ್ನ ಸ್ವಲ್ಪ ಹೊತ್ತು ಇದು ಮಾಡಬೇಕು. ಡ್ರೈ ರೋಸ್ಟ್ ಮಾಡ್ಕೊಂಡಿರುವಂತ ಪೌಡರ್ ಇವಾಗ ಹಾಕ್ತಾ ಇದೀವಿ. ಹೌದು. ಸೊ ಇದಕ್ಕೆ ಕೊಬ್ಬರಿ ತುರಿ ಹಾಕ್ತಿವಿ. ಹಾಕಿ. ಬಾಳೆ ದಿಂಡು ಮತ್ತು ಕಡಲೆಬೇಳೆಯ ಪಲ್ಯ. ತುಪ್ಪ ಹಾಕ್ತಿದ್ದೀನಿ ಸರ್. ಸ್ವಲ್ಪ ತುಪ್ಪನೂ ಹಾಕ್ಬೇಕಾ? ಟೇಸ್ಟಿಗೆ ಮಕ್ಕಳು ತಿನ್ನೋದಕ್ಕೂ ಇಷ್ಟಪಡ್ತಾರೆ. ಒಂಚೂರು ತುಪ್ಪ ಹಾಕಿ ಹಾಕಿದ್ರೆ. ಹಾಕಿ ಹಾಕಿ ಹಾಕಿ. ಇದು ದಿಂಡನ್ನು ಮತ್ತೆ ಕಡಲೆಕಾಳು ಬೇಯಿಸುವಾಗ ಉಪ್ಪು ಹಾಕಿದೀವಿ. ಆದ್ರೆ ಇವಾಗ ಒಂದ್ ಚೂರು ಉಪ್ಪು ಹಾಕ್ಬೇಕು ಸರ್ ಅಷ್ಟೇ. ಯಾಕಂದ್ರೆ ಈರುಳ್ಳಿ ಎಲ್ಲ ಅವಾಗಲೇ ಈರುಳ್ಳಿ ಫ್ರೈ ಆಗೋಕ್ಕೂ ಸ್ವಲ್ಪ ಹಾಕಿದೀರಾ? ಇವಾಗ ಒಂದ್ ಸ್ವಲ್ಪ ಅಷ್ಟೇ. ಹಾಕಿ. ಆ ಫ್ಲೇವರ್ ಸ್ಮೆಲ್ ಬರ್ತಿದ್ಯಾ ಸರ್? ಬರ್ತದೆ ಅದ್ಭುತವಾಗಿ ಬರ್ತದೆ. ಇವಾಗ ಸೊಪ್ಪಕ್ಕಿನ ಸೊಪ್ಪು ಹಾಕ್ಬೇಕು ಸರ್. ಹಾಕಿ. ಕೊತ್ತಂಬರಿ ಸೊಪ್ಪು ಆದ್ರೆ ಯೋಚನೆ ಮಾಡಿ ಹಾಕ್ಬೇಕು. ಇದು ಏನಂದ್ರೆ ಟೇಸ್ಟ್ ಇರುತ್ತೆ. ಓಕೆ, ಮತ್ತೆ ಗೊತ್ತಾಗಲ್ಲ ಅದೇ ಹಾಕಿದೀವಿ ಇದೇ ಹಾಕಿದೀವಿ. ಆ ಸ್ಮೆಲ್ ತಿನ್ನುವಾಗ ಟೇಸ್ಟ್ ಅಲ್ಲಿ ಮಾತ್ರ ಗೊತ್ತಾಗತ್ತೆ ಇದು ಹಾಕಿದೀವಿ ಸಬ್ಬಕ್ಕಿ ಸೊಪ್ಪು ಅಂತ. ಓಕೆ ಓಕೆ ಓಕೆ. ಸ್ವಲ್ಪ ಫ್ರೈ ಆಗ್ಬೇಕು. ಓಕೆ. ಆದ್ರೆ ಪುಳಿಯೋಗರೆ ಚಿತ್ರಾನ್ನ ಮಾಡ್ದಂಗೆ ಆಗ್ತಾ ಇದ್ದೀರಾ. ಬಾಳೆ ದಿಂಡಿನ ಪಲ್ಯ ಸರ್. ರಾಧಾ ಅವರು ಬಂದು ಬಾಳೆ ದಿಂಡು, ಬಾಳೆ ಎಲೆ, ಅದ್ರ ಮೇಲೆ ಬಾಳೆಕಾಯಿಯ ಬಾಳೆ ದಿಂಡಿನ ಪಲ್ಯ ಎಲ್ಲ ಹಾಕ್ಬಿಟ್ಟಿದ್ದಾರೆ. ನೋ ಪ್ರಾಬ್ಲಮ್. ತುಂಬಾ ಚೆನ್ನಾಗಿ ಮಾಡಿದ್ರು. ಮಾಡುವಂತ ಕ್ರಮ ತುಂಬಾ ಚೆನ್ನಾಗಿತ್ತು. ಇದನ್ನ ಯಾವ ರೀತಿ ಮಾಡಿದ್ರು ಒಂದ್ಸರಿ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ. ಫಸ್ಟ್ ಬರ್ಕೊಳ್ಳಿ, ಮನೇಲಿ ಮಾಡ್ಕೊಳ್ಳಿ. ಬಾಳೆ ದಿಂಡಿನ ಪಲ್ಯ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಲವಂಗ, ಚಕ್ಕೆ, ಏಲಕ್ಕಿ, ಧನಿಯಾ, ಬ್ಯಾಡಗೆ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ ಹಾಕಿ ಹುರಿದು ನಂತರ ಬಿಳಿ ಎಳ್ಳು ಹಾಕಿ ಫ್ರೈ ಮಾಡಿ ಎಲ್ಲವನ್ನೂ ಮಿಕ್ಸಿ ಜಾರ್ಗೆ ಹಾಕಿ ತರಿತರಿಯಾಗಿ ಪುಡಿ ಮಾಡಿಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಜೀರಿಗೆ, ಈರುಳ್ಳಿ, ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವು ಹಾಕಿ ಕೆಂಪಗೆ ಹುರಿದು ಬೇಯಿಸಿದ ಬಾಳೆ ದಿಂಡು ಹಾಕಿ ಫ್ರೈ ಮಾಡಿ.
ಇದಕ್ಕೆ ಪುಡಿ ಮಾಡಿಕೊಂಡ ಮಿಶ್ರಣ, ತೆಂಗಿನಕಾಯಿ ತುರಿ, ತುಪ್ಪ, ಉಪ್ಪು, ಸಬ್ಬಸ್ಗೆ ಸೊಪ್ಪು ಹಾಕಿ ಕಲಸಿ 5 ನಿಮಿಷ ಬೇಯಿಸಿ. ಈಗ ಆರೋಗ್ಯಕರವಾದ ಬಾಳೆ ದಿಂಡಿನ ಪಲ್ಯ ರೆಡಿ ಟು ಈಟ್. ಓಕೆ, ಟೇಸ್ಟ್ ಮಾಡೋಣ. ಬಿಸಿ ಇದೆ. ಚೆನ್ನಾಗಿದೆ. ಸೊಪ್ಪಿಗೆ ಮುಖ ಮಾಡ್ಕೊಂಡಿದ್ರಲ್ಲ ಸರ್. ಹಾ, ಆ ಸಮಾಜ ಸೊಪ್ಪು ಹಾಕಿರೋದಕ್ಕೆ ಸ್ವಲ್ಪ ಬೇರೆ ಟೇಸ್ಟ್ ಕೊಡ್ತಾರೆ. ಅದನ್ನೇ ಹೇಳಿದ್ದು, ದಂಟಲ್ಲಿ ಟೇಸ್ಟ್ ಇಲ್ಲ ಸರ್. ಆ ದಂಟು ಬಂದು ನಮ್ಮ ಆರೋಗ್ಯಕ್ಕೋಸ್ಕರನೇ. ಆದ್ರೆ ಇದು ಟೇಸ್ಟ್ ಕೊಡ್ಲಿ ಅಂತ ನಾನು ಈ ತರ ಪೌಡರ್ ಮಾಡ್ಕೊಡಿದಿರಲ್ಲ, ಅದು ಟೇಸ್ಟ್ ಕೊಡುತ್ತೆ. ಈ ಸಬ್ಬಕ್ಕಿ ಸೊಪ್ಪು ಲಾಸ್ಟ್ ಅಲ್ಲಿ ಅದು ಗಮ್ ಅಂತ ಸ್ಮೆಲ್ ಬರುತ್ತೆ. ಸೊ ಹಂಗಾಗಿ ಈ ತರ ವೆರೈಟಿಯಾಗಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಮಾಡಿದೀರಾ ರಾಧಾ ಅವರೇ, ಥ್ಯಾಂಕ್ ಯು. ನೀವು ಇಷ್ಟು ಜನ ಎಲ್ಲ ಹೆಲ್ಪ್ ಮಾಡಿದ್ದಕ್ಕೆ ನಮ್ಮ ಜಿ ತಂಡ ಇವರಿಗೆ ನನ್ನ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ರಾಧಾ ಅವರೇ, ಥ್ಯಾಂಕ್ ಯು. ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ಅಲ್ಲಿ ತನಕ. ಬಟ್ ಇದು ಫಸ್ಟೇ ನೀರಲ್ಲಿ ಬೇಯಿಸ್ಕೋಬೇಕು ಅಂತ ನಮ್ಗೆ ಗೊತ್ತೇ ಇಲ್ಲ ಬಿಡಿ. ಬೇಯಿಸ್ಲಿಲ್ಲ ಅಂದ್ರೆ ಇಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್. ಓಕೆ, ತುಂಬಾ ಈ ಬಾಂಡ್ಲಿ ಕಲರ್ ಬರುತ್ತೆ ಅದು. ಅವಾಗ ಮಟನ್ ತಿಲ್ಲಿ ಫ್ರೈ ಆರ್ ಡ್ರೈ ಏನ್ ಬೇಕಾದ್ರೆ ಅನ್ಕೋಬಹುದು. ಇನ್ನೂ ಸ್ವಲ್ಪ ಡ್ರೈ ಮಾಡಿದ್ರೆ ಫುಲ್ ಡ್ರೈ ಆಗ್ಬಿಡುತ್ತೆ. ಬಟ್ ಇದು ತಿನ್ನಕ್ಕೆ ಚೆನ್ನಾಗಿರುತ್ತೆ. ಗ್ರೇವಿ ಎಲ್ಲ ಏನೂ ಇರಲ್ಲ, ಅತಿ ಡ್ರೈನೂ ಅಲ್ಲ, ಅತಿ ಗ್ರೇವಿನೂ ಇಲ್ಲ. ಇದು ಒಂಥರ ಸೆಮಿ. ಇದು ಈ ಅಗಸೆ ಸೊಪ್ಪಿನಲ್ಲಿ ಟೀ ತರ ಮಾಡ್ಕೊಂಡು ಕುಡಿಯೋದ್ರಿಂದ ಟ್ಯೂಮರ್ ತರ ಬರುತ್ತಲ್ಲ ಕಾಯಿಲೆಗಳು, ಅದಕ್ಕೆ ಆಂಟಿ ಟ್ಯೂಮರ್ ತರ ವರ್ಕ್ ಆಗುತ್ತೆ. ಕಣ್ಣಿಗೆ ಬಹಳ ಒಳ್ಳೆಯದು. ನಮ್ಮ ವಿಳಾಸ ಜಿ ಕನ್ನಡ, ಒಗ್ಗರಣೆ ಡಬ್ಬಿ ವಿಭಾಗ, ಅಂಚೆಪೆಟ್ಟಿಗೆ ಸಂಖ್ಯೆ 5199, MG ರಸ್ತೆ, ಬೆಂಗಳೂರು 1. ಇಮೇಲ್ ವಿಳಾಸ ಒಗ್ಗರಣೆ ಡಬ್ಬಿ